IAS ಆಫೀಸರ್ ಆಗುವುದು ಹೇಗೆ? ಫ್ರೆಂಡ್ಸ್, ಈ ಚಿತ್ರದಲ್ಲಿ ಕಾಣುವವರು ನಮಗೆಲ್ಲರಿಗೂ ಗೊತ್ತಿರುವಂತೆ ಕೆ ಶಿವರಾಮ್ ಸರ್ ಅವರು. ಇವರು 1986ನೇ ಇಸ್ವಿಯಲ್ಲಿ ಸುಮಾರು 35 ವರ್ಷಗಳ ಹಿಂದೆಯೇ ಕನ್ನಡದಲ್ಲಿಯೇ IAS ಎಕ್ಸಾಮನ್ನು ಬರೆದು ಮೊಟ್ಟ ಮೊದಲ ಬಾರಿಗೆ ಕನ್ನಡಿಗ ಅಂಥೇಳಿ ಅನಿಸ್ಕೊತಾರೆ. ಸೊ ಇವರು ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ IAS ಎಕ್ಸಾಮ್ ಅವಾಗಿನ ಕಾಲಕ್ಕೆ ಬರೆದಾರಪ್ಪ ಅಂತ ಹೇಳಿದ್ರೆ, ಅಂದರೆ ಫೆಸಿಲಿಟಿಗಳು ಕಡಿಮೆ ಇರುವಂಥ ಕಾಲದಲ್ಲಿ ಬರೆದು ಪಾಸಾಗ್ಯಾರಪ್ಪ ಅಂತ ಹೇಳಿದ್ರೆ, ಇವಾಗಿನ ಕಾಲದೊಳಗೆ ನಮ್ಗೆ ಎಷ್ಟೊಂದು ಫೆಸಿಲಿಟಿಗಳಿದಾವೆ. ಇಂಟರ್ನೆಟ್ ದೊಡ್ಡ ಫೆಸಿಲಿಟಿ ನಮಗೆ. ಸೊ ಎಷ್ಟೊಂದು ಅವಕಾಶಗಳಿದ್ದಾವೆ, ಎಷ್ಟೊಂದು ನಮಗೆ ಸಮಯ ಇದೆ, ಎಷ್ಟೊಂದು ನಮಗೆ ಒಳ್ಳೆ ಏನಪ್ಪ ಅಂತ ಹೇಳಿದ್ರೆ ಈ ಇಂಟರ್ನೆಟ್ ಆಗಲಿ, ಸೌಲಭ್ಯಗಳಾಗಲಿ, ಇವೆಲ್ಲ ಸೌಲಭ್ಯಗಳಿದ್ದಾವೆ. ಹಾಗಾಗಿ ಈಗಿನ ಕಾಲದಲ್ಲಿ ನಾವು ಕನ್ನಡದಲ್ಲಿ IAS ಮಾಡಲಿಕ್ಕೆ ದೊಡ್ಡ ಕಷ್ಟ ಆಗೋದಿಲ್ಲ. ಆದರೆ ಯಾಕೆ ನಾವು ಕನ್ನಡಿಗರು ಜಾಸ್ತಿ IAS ಆಫೀಸರ್ ಆಗ್ತಿಲ್ಲ ಅಂದರೆ 2 ಕಾರಣದಿಂದ. ಮೊದಲನೇದಾಗಿ ನಮ್ಮ ಕಡೆ ಭಾಷಾ ಸಮಸ್ಯೆ ಇದೆ. ಸೊ ನಮಗೆ ಇಲ್ಲಪ್ಪ ಭಾಷೆ ಸಮಸ್ಯೆ ಇದೆ. ಯಾವ ರೀತಿ ಇದೆಯಪ್ಪ ಅಂತ ಹೇಳಿದ್ರೆ, ಇಲ್ಲ ನಾನು IAS ಆಫೀಸರ್ ಆಗಬೇಕಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ಪರ್ಫೆಕ್ಟಾಗಿ ಬರಬೇಕು ನನಗೆ, ನಾನು ಹೈ ಲೆವೆಲ್ ಇಂಗ್ಲೀಷ್ ಕಲಿಬೇಕು, ಅಥವಾ ಹಿಂದಿ ಪರ್ಫೆಕ್ಟಾಗಿ ಬರಬೇಕು, ಹೈ ಲೆವೆಲ್ ಹಿಂದಿ ಬರಬೇಕು ನನಗೆ ಅಂಥೇಳಿ ಭಾಳ ಮಂದಿಗೆ ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆ ಬಿಟ್ಟುಬಿಡಿ ಫ್ರೆಂಡ್ಸ್, ಆ ರೀತಿ ಇಲ್ಲ. ನಿಮಗೆ ಇಂಗ್ಲೀಷ್ ಸಾಮಾನ್ಯವಾಗಿ SLC ಮಟ್ಟದ ಇಂಗ್ಲೀಷ್ ಬಂದರೆ ಸಾಕು, ಅದಕ್ಕಿಂತ ಕಡಿಮೆ ಬಂದರೂ ಪರವಾಗಿಲ್ಲ. ಓಕೆ. ಇನ್ನು 2ನೇ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ, ಸರಿಯಾದಂತಹ ಮಾರ್ಗದರ್ಶನ ಇಲ್ಲ. ಓಕೆ. ಸೊ ಫ್ರೆಂಡ್ಸ್, ಈ ನಿಟ್ಟಿನಲ್ಲಿ ನಾನು ನಿಮಗೆ ಸರಿಯಾದಂತಹ ಮಾರ್ಗದರ್ಶನ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಅದ್ರ ಜೊತೆಗೇನಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ಒಟ್ಟಿನಲ್ಲಿ ನಮ್ಮ ಕನ್ನಡಿಗರು ಏನಪ್ಪ ಅಂತ ಹೇಳಿದ್ರೆ ಜಾಸ್ತಿ ಮಂದಿ IAS ಆಫೀಸರ್ಗಳು ಆಗಬೇಕನ್ನೋದೇ ನನ್ನ ಮುಖ್ಯ ಗುರಿ. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ನಾನಲ್ಲಿ ಸರಿಯಾದಂತಹ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂತ ಹೇಳಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಸಬ್ಸ್ಕ್ರಿಪ್ಷನ್ ಯಾಕೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ನಾನು ಮುಂದೆ ಏನಪ್ಪ ಅಂದರೆ ಒಳ್ಳೆ ವೀಡಿಯೋಗಳನ್ನು ನಿಮಗೆ ನಾನು ಬಿಡ್ತೇನೆ. ಒಳ್ಳೆ ಮಾಹಿತಿ ಇರುವಂಥ ವೀಡಿಯೋಗಳನ್ನು, ಸರಿಯಾದಂಥ ಮಾರ್ಗದರ್ಶನದ ವೀಡಿಯೋಗಳನ್ನು ನಿಮಗೆ ಬಿಡ್ತೇನೆ. ಸೊ ಆ ವೀಡಿಯೋಗಳನ್ನು ನೋಡಲಿಕ್ಕೇನಪ್ಪ ಅಂದರೆ ಸಬ್ಸ್ಕ್ರಿಪ್ಷನ್ ಮಾಡಿದರೆ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿದರೆ ನಿಮಗೆ ಆರಾಮಾಗಿ ಆ ವೀಡಿಯೋಗಳನ್ನು ನೋಡಬಹುದು. ಸೊ ಹಾಗಾಗಿ ದಯಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರಿಪ್ಷನ್ ಮಾಡಿ, ಅದ್ರ ಜೊತೆಗೆ ಅವಶ್ಯಕತೆ ಇದ್ದವರಿಗೆ ಶೇರ್ ಮಾಡಿ. ಸೊ ಇವತ್ತು ನಮಗೆ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಪ್ರಮುಖ ಅಂಶಗಳು ಏನಪ್ಪ ಅಂತ ಹೇಳಿದ್ರೆ, ನಾನು ಭಾಷಾ ಸಮಸ್ಯೆ ಬಗ್ಗೆ ನಿಮಗೆ ಚರ್ಚಿಸ್ತೇನೆ. ಅದನ್ನು ಯಾವ ರೀತಿ ಇದು ಮಾಡಬೇಕಂತೇಳಿ, ಆ ರೀತಿ IAS ಆಫೀಸರ್ಗಳಿಗೆ ಯಾವ ರೀತಿ ಸಂಬಳ ಇರುತ್ತೆ, ವೇತನ ಎಷ್ಟಿರುತ್ತೆ, ಸೌಲಭ್ಯಗಳೇನಿರುತ್ತೆ ಅನ್ನೋದನ್ನು ಹೇಳ್ತೇನೆ. IAS ಅಂದರೆ ಏನು, ಯಾರು ಈ ಪರೀಕ್ಷೆ ನಡೆಸ್ತಾರೆ, ಇದರ ಶುಲ್ಕ ಎಷ್ಟು, ಅರ್ಹತೆಗಳು ಏನೇನು ಬೇಕು, ಇದಕ್ಕೆ ಕ್ವಾಲಿಫಿಕೇಷನ್ಗಳು ಏನು ಬೇಕು, ಮತ್ತು ವಯಸ್ಸು ಎಷ್ಟಿರಬೇಕು, ಮತ್ತು ಅವಕಾಶಗಳು ಎಷ್ಟಿದ್ದಾವೆ, ಎಷ್ಟು ಅಟೆಂಪ್ಟ್ಗಳಲ್ಲಿ ಇದನ್ನು IAS ಆಫೀಸರ್ ಆಗ್ಬೋದು, ಪರೀಕ್ಷೆ ಮಾದರಿ ಯಾವ ರೀತಿ ಮಾದರಿ ಇದೆ ಪರೀಕ್ಷೆ, ಮತ್ತು ಪರೀಕ್ಷೆಗೆ ಯಾವುದು ಸ್ಟಡಿ ಮೆಟೀರಿಯಲ್ಗಳನ್ನು, ಓದುವಂಥ ಸೋರ್ಸಸ್ಗಳನ್ನು ಯಾವುದು ಅಂತ ಹೇಳ್ಕೊಡ್ತಾನೆ. ಅದ್ರ ಜೊತೆಗೆ ಎಷ್ಟು ತಾಸು ಓದಬೇಕು, ಭಾಳ ಮಂದಿ ಕ್ವಶನ್ ಇದು. ಅದೇ ರೀತಿ IAS ಆಫೀಸರ್ ಆದ ನಂತರ ನಿಮಗೆ ಯಾವ ರೀತಿ ತರಬೇತಿ ಇರುತ್ತೆ, ಆ ನಂತರ ಮತ್ತು ಸ್ಟಡಿ ಟಿಪ್ಸ್, ಕೊನೆಯದಾಗಿ ಸ್ಟಡಿ ಟಿಪ್ಸ್ಗಳ ಬಗ್ಗೆ ನಿಮಗೆ ಹೇಳ್ತೇನೆ. ಸೊ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಮಾಹಿತಿಯನ್ನು ಹೇಳ್ತೇನೆ. ಸೊ ಸಂಪೂರ್ಣವಾಗಿ ಕೊನೆಯವರೆಗೆ ಈ ವಿಡಿಯೋ ನೋಡಿ. ಸೊ ಫ್ರೆಂಡ್ಸ್, ನೀವು IAS ಆಫೀಸರ್ ಆಗೋ ಮುಂಚೆ ನಿಮ್ಮಲ್ಲಿ ಕೆಲವೊಂದಂತಹ ಗುಣಗಳು, ಕ್ವಾಲಿಟಿಗಳು ಇರಬೇಕಾಗುತ್ತೆ. ಅವು ಯಾವಪ್ಪ ಅಂತಂದರೆ, ಅಂಶಗಳು ಯಾವಪ್ಪ ಅಂತ ಹೇಳಿದ್ರೆ, ಅದನ್ನು ಸೂತ್ರ ಮಾಡಿದ್ದೇನೆ. ಅದರದ್ದು ಏನಪ್ಪ ಅಂದರೆ HSPC ಅಂಥೇಳಿ. HSPC ಇದರ ಸೂತ್ರದ ಅರ್ಥ ಏನಪ್ಪ ಅಂದರೆ, H ಮೀನ್ಸ್ ಹಾರ್ಡ್ ವರ್ಕ್, S ಮೀನ್ಸ್ ಇನ್ ಸ್ಮಾರ್ಟ್ ವೇ, P ಮೀನ್ಸ್ ಪೇಷನ್ಸ್, C ಮೀನ್ಸ್ ಕನ್ಸಿಸ್ಟೆನ್ಸಿ. ಸೊ ಹಾರ್ಡ್ ವರ್ಕಪ್ಪ ಅಂತ ಹೇಳಿದ್ರೆ ಕಠಿಣ ಪರಿಶ್ರಮ ಅಂದರೆ ಏನಪ್ಪ, ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಬಹಳ ಮಂದಿಗೆ ಇದರ ಸರಿಯಾದ ಅರ್ಥ ಗೊತ್ತಿಲ್ಲ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಷ್ಟು ಕೆಪ್ಯಾಸಿಟಿ ಇದೆಯೋ, ನಾವು ಎಷ್ಟನ್ನು ವರ್ಕ್ ಮಾಡ್ಬೋದು, ಆ ವರ್ಕಿಗೆ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ನಾನು 2 ತಾಸು ನಾವು ಓದೋಂಥದ್ದು ನನ್ನ ಕಡೆ ಕೆಪ್ಯಾಸಿಟಿ ಇದೆಯಪ್ಪ ಅಂತ ಹೇಳಿದ್ರೆ, ನಾನು 2.5 ತಾಸು ಅಥವಾ 3 ತಾಸು ಓದೋವಂಥದ್ದು ಬೆಳೆಸ್ಕೊಳ್ಳೋದೇ ಇದೆ ಹಾರ್ಡ್ ವರ್ಕ್. ಅಂದರೆ ನಾನು 2 ತಾಸು ಓದ್ತಿದ್ದೆ, ನಾನು ಇವಾಗ 3 ತಾಸು ಓದಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಅದಕ್ಕೆ ಕಠಿಣ ಪರಿಶ್ರಮ ಅನ್ನೋದು, ಕಠಿಣ ಪ್ರಯತ್ನ ಅನ್ನೋದು. ಸೊ ಹಾಗಾಗಿ ಹಾರ್ಡ್ ವರ್ಕ್ ಅಂದರೆ ಇದೆ. ನಿಮ್ಮಲ್ಲಿರುವಂಥ ಎಬಿಲಿಟಿನ ಜಾಸ್ತಿ ಮಾಡ್ಕೊಳ್ಳೋದೇ ಹಾರ್ಡ್ ವರ್ಕ್. ಅದನ್ನು ಇನ್ನು ಸ್ಮಾರ್ಟ್ ವೇದೊಳಗೆ ಮಾಡ್ಕೋಬೇಕು. ಅಂದರೆ
ಒಂದು ಕ್ರಿಯೇಟಿವ್ ಮೈಂಡ್ಲಿಂದ ಸುಮ್ಮನೆ ಉದ್ದಕ್ಕೆ ನಾವು ಓದ್ಕೊಂಡು ಹೋಗೋದು ಬದಲಿ ನಾವೇನಪ್ಪ ಅಂದರೆ ಸ್ಮಾರ್ಟ್ ವೇ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನೀವು ಸುಮ್ಮನೆ ಉದ್ದಕ್ಕೆ ಮಾಡ್ಕೊಂಡು ಹೋಗೋ ಬದಲಿ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡು ಅದು ಈ ರೀತಿ ಮಾಡಿದ್ರೆ ಹೀಗಿರುತ್ತೆ, ಹೀಗೆ ಮಾಡಿದ್ರೆ ಹೀಗಿರುತ್ತೆ ಅನ್ನೋಂಥದ್ದು ನಾವು ಯೋಚನೆ ಮಾಡ್ಕೊಂಡು ಮಾಡ್ತೀವಲ್ಲ, ಸೊ ಅದಕ್ಕೆ ಸ್ಮಾರ್ಟ್ ವೇ ಅನ್ನೋದು. ಸೊ ಹಾರ್ಡ್ ವರ್ಕ್ ಇದರಲ್ಲಿರಬೇಕು, ಸ್ಮಾರ್ಟ್ ವೇಲಿರಬೇಕು. ನಂತರ ಎರಡನೇದೇನಪ್ಪ ಅಂತ ಪೇಷನ್ಸ್ ಅಪ್ಪ ತಾಳ್ಮೆ. ಸ್ನೇಹಿತರೆ, ಜೀವನದಲ್ಲಿ ತಾಳ್ಮೆ ಬಹಳ ಅತ್ಯಂತ ಮುಖ್ಯವಾದಂತಹ ವಸ್ತು. ಸೊ ಇದು ಅದರಲ್ಲೂ ಮುಖ್ಯವಾಗಿ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ತಾಳ್ಮೆ ಇಟ್ಕೊಂಡಿರಬೇಕು. ಇದು ವೆರಿ ಇಂಪಾರ್ಟೆಂಟ್. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ, ಕಂಟಿನ್ಯೂ, ನಿರಂತರತೆ. ನೀವು ಯಾವಾಗಲೂ ಈ ಪ್ರಿಪ್ರೇಷನಲ್ಲಿ ಕಂಟಿನ್ಯೂ ಇರಬೇಕು. ಕೆಲವೊಂದು 4 ದಿನ ಪ್ರಿಪ್ರೇಷನ್ ಮಾಡಿ 8 ದಿನ ರೆಸ್ಟ್ ತೊಗೊಳೋದು, ಮತ್ತೊಂದು 15 ದಿನ ಪ್ರಿಪ್ರೇಷನ್ ಮಾಡಿ ಮತ್ತೊಂದು 2 ತಿಂಗಳು ಒಟ್ಟು ಇದನ್ನು ಮಾಡೋದು ಪ್ರಿಪ್ರೇಷನ್ ಮಾಡಲಾರ್ದಿತ್ತಪ್ಪ ಅಂತ ಹೇಳಿದ್ರೆ ಯಾವ ಎಕ್ಸಾಮು ಮಾಡಲಿಕ್ಕಾಗಂಗಿಲ್ಲ, ಯಾವ ಕೆಲಸನೂ ನೀವು ಮುಂದುವರ್ಸೋಕ್ಕಾಗಂಗಿಲ್ಲ. ಹಾಗಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಸೊ ಇವುಗಳನ್ನ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. HSPC ಫಾರ್ಮುಲಾ: ಹಾರ್ಡ್ ವರ್ಕ್ ಇನ್ ಸ್ಮಾರ್ಟ್ ವೇ, ಪೇಷನ್ಸ್ ತಾಳ್ಮೆ, ಕನ್ಸಿಸ್ಟೆನ್ಸಿ ನಿರಂತರತೆ. ಸೊ ಭಾಷಾ ಸಮಸ್ಯೆ ನಮ್ಮ ಕನ್ನಡಿಗರಿಗೆ ಕಾಡುತ್ತೆ. ಅದನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಪ್ರಿಲಿಮ್ಸಲ್ಲಿ ಮತ್ತು ಮೇನ್ಸಲ್ಲಿ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಇರುತ್ತೆ. ಅಂದರೆ ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಪ್ರಶ್ನೆಗಳು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ. ನಾವು ಪ್ರಿಲಿಮ್ಸ್ ಏನಪ್ಪ ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಸೊ ನಾವು MCQ ಇರ್ತವೆ, ಅದನ್ನು ನಾವು ಟಿಕ್ ಮಾಡೋವಂಥದ್ದು ಇರುತ್ತೆ. ಆದರೆ ಮೇನ್ಸ್ ಏನಪ್ಪ ಅಂದರೆ ಬರೆಯುವಂಥದ್ದು ಇರುತ್ತೆ. ಇಂಟರ್ವ್ಯೂ ಏನಪ್ಪ ಅಂದರೆ ಮೌಖಿಕವಾಗಿರುತ್ತೆ. ಸೊ ಇಲ್ಲೇನಪ್ಪ ಅಂತಂದರೆ ನೀವು ಮೇನ್ಸಲ್ಲಿ ಮತ್ತು ಇಂಟರ್ವ್ಯೂಲ್ಲಿ ಕನ್ನಡದಲ್ಲಿ ಆರಾಮಾಗಿ ಸಲೀಸಾಗಿ ನೀವು ಉತ್ತರವನ್ನು ಮಾಡ್ಬೋದು. ಆದರೆ ಇಲ್ಲಿ ಪ್ರಿಲಿಮ್ಸಲ್ಲಿ ಏನಪ್ಪ ಅಂತಂದರೆ ನಿಮಗೆ ಹಿಂದಿ ಒಂದಾದರೂ ಗೊತ್ತಿರಬೇಕು ಅಥವಾ ಇಂಗ್ಲೀಷ್ ಆದರೂ ಗೊತ್ತಿರಬೇಕು. ಯಾಕಂದರೆ ಕ್ವಶನ್ ಪೇಪರು ಇಂಗ್ಲೀಷಲ್ಲಿ ಹಿಂದಿಯಲ್ಲಿರುತ್ತೆ. ಸೊ ಇಲ್ಲಿ ಮೇನ್ಸಲ್ಲಿ ಕೂಡ ಕ್ವಶನ್ ಪೇಪರ್ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಇರುತ್ತೆ. ಆದರೆ ನೀವು ಬರೆಯುವನಿಕೆ ಏನಪ್ಪ ಅಂತಂದರೆ ಕನ್ನಡದಲ್ಲಿ ಬರೀಬಹುದು. ಸೊ ಫ್ರೆಂಡ್ಸ್, ಇದು ಬೇಸಿಕ್ಗೋಸ್ಕರ ನೀವು ಏನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷನ್ನು ಒಂದು ಅಲ್ಟರ್ನೇಟಿವ್ ಆಗಿ ನೀವು ಇಂಗ್ಲೀಷ್ ಅಥವಾ ಹಿಂದಿನ ಆಯ್ಕೆ ಮಾಡ್ಕೊಳ್ಳಿ. ಇದನ್ನೇನಪ್ಪ ಅಂತ ಹೇಳಿದ್ರೆ ಪ್ರಿಪ್ರೇಷನ್ ನೀವು ಏನಿಲ್ಲ, ಸ್ಟಡಿ ಮೆಟೀರಿಯಲನ್ನು ಸರಿಯಾಗಿ ನೆಟ್ಟದಲ್ಲಿ ಏನಪ್ಪ ನಿಮ್ಗೆ ಭಾಳ ಫ್ರೀಯಾಗಿ ಸ್ಟಡಿ ಮೆಟೀರಿಯಲ್ ಸಿಗ್ತವೆ. ಅವುಗಳನ್ನ ಡೌನ್ಲೋಡ್ ಮಾಡ್ಕೊಳೋದು. ಅದ ನಂತರ ಏನಪ್ಪ ಅಂದರೆ ಸರಿಯಾಗಿ ಅದಕ್ಕೆ ತಕ್ಕಂಥ ಪ್ರಿಪ್ರೇಷನ್ ಮಾಡಬೇಕು. ಅದು ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ನಿಮಗೆ ಹೇಳ್ಕೊಡ್ತೀನಿ ನಾನು. ನೀವೇನಿಲ್ಲ ಫ್ರೆಂಡ್ಸ್, ಇಷ್ಟೇ ಸಿಂಪಲ್. 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದು ಗೂಗಲ್ ಟ್ರಾನ್ಸ್ಲೇಟರ್, ಎರಡನೇದ್ದು ಗೂಗಲ್ ಕ್ರೋಮ್. ಇವೆರಡು ಆ್ಯಪ್ಗಳನ್ನು ನೀವು ಡೌನ್ಲೋಡ್ ಮಾಡ್ಕೊಂಡ್ರಪ್ಪ ಅಂತ ಹೇಳಿದ್ರೆ ಯಾವುದೇ ಭಾಷೆಯನ್ನು ನೀವು ನಿಮ್ಮ ಮಾತೃಭಾಷೆಯಲ್ಲಿ ಆರಾಮಾಗಿ ಸಲೀಸಾಗಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಓದಬಹುದು. ಸೊ ಅದನ್ನು ಹೇಗಪ್ಪ ಅಂಥೇಳಿ ನಾನು ತೋರಿಸ್ತೀನಿ ನಿಮಗೆ, ನೋಡಿ. ಸೊ ಇದಕ್ಕೆ ಹೋದ್ವಿ ನಾವು ಇವಾಗ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಬಂದ್ವಿ. ಗೂಗಲ್ ಟ್ರಾನ್ಸ್ಲೇಟರ್ ಅನ್ನೋದು ಇಲ್ಲಿದೆ. ನಾನು ಆಲ್ರೆಡಿ ನನ್ನ ಕಡೆ ಇದೆ, ಇದು ನಾನು ಸರ್ಚ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಗೂಗಲ್ ಟ್ರಾನ್ಸ್ಲೇಟರ್ ನನ್ನ ಕಡೆ ಇದೆ. ಸೊ ಹಾಗಾಗಿ ಓಪನ್ ಮಾಡ್ತೇನೆ. ನೀವು ಓಪನ್ ಮಾಡಿದ್ರೆ ಗೂಗಲ್ ಟ್ರಾನ್ಸ್ಲೇಟರ್ ಈ ರೀತಿ ನಿಮಗೆ ಬರುತ್ತೆ. ಇದರಲ್ಲಿ ಸುಮಾರು 4 ಆಪ್ಷನ್ಸ್ಗಳಿದ್ದಾವೆ. ನಿಮಗೇನಪ್ಪ ನೋಡಿ, ನಾನು ಆಲ್ರೆಡಿ ಕೆಲವೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಟ್ರಾನ್ಸ್ಲೇಷನ್ ಮಾಡುತ್ತೇನೆ ಇಂಗ್ಲೀಷ್ ಟು ಕನ್ನಡ. ಸೊ ನಿಮಗೆ 4 ಅವಕಾಶಗಳು ಸಿಗ್ತವೆ. ಇಲ್ಲಿ ಕ್ಯಾಮ್ರಾ, ಈ ಕ್ಯಾಮ್ರಾ ಮುಖಾಂತರ ನೀವು ಯಾವುದಾದ್ರೂ ಎಂಥದ್ದು ಇತ್ತಪ್ಪ ಅಂತ ಹೇಳಿದ್ರು ಆ PDF ಫೈಲನ್ನು ಹಾಕ್ಬೋದು. ಆ ಚಿತ್ರವನ್ನು ಹಾಕಿದರೆ ನಿಮಗೆ ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಹಾಕಿದರೆ ಅದು ಇಂಗ್ಲೀಷಲ್ಲಿ ಬಂದುಬಿಡುತ್ತೆ. ಓಕೆ, ನೋಡಿ. ಈಗ ಈ ಇಮೇಜನ್ನು ಚೂಸ್ ಮಾಡ್ಕೊಂಡೆ. ಈಗ ಇದು ಏನಪ್ಪ ಅಂದರೆ ನಿಮಗೆ ಸೆಲೆಕ್ಟ್ ಆಲ್ ಅಂತ ಕೇಳುತ್ತೆ. ಓಕೆ, ಸೆಲೆಕ್ಟ್ ಆಲ್ ಕೊಟ್ಬಿಡೋದು. ಇಂಗ್ಲೀಷಲ್ಲಿದೆ ಇದು, ಇದು ಕನ್ನಡದಲ್ಲಿ. ನಿಮಗೆ ಇಲ್ಲಿ ಹೋಗಿಬಿಟ್ರೆ ನೋಡಿ, ಸೇಮ್ ಟು ಸೇಮ್ ಇಂಗ್ಲೀಷಲ್ಲಿರುವಂಥದ್ದು ಎಲ್ಲವೂ ಕನ್ನಡದಲ್ಲಿ ನಿಮಗೆ ಬಂತು. ಸೊ ಇದೇ ರೀತಿ ಹಿಂದಿ ಯಾವುದಾದ್ರೂ ಭಾಷೆಯಲ್ಲಿರುವಂಥದ್ದು ಯಾವುದಾದ್ರೂ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಇದು ಭಾಳ ಇಂಪಾರ್ಟೆಂಟ್ ಅಂತಂತ ಭಾಳ ಯೂಸ್ಫುಲ್ ಆದಂತಹ ಆ್ಯಪ್ ಆಗಿದೆ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಚಿತ್ರದ ಮುಖಾಂತರ ಆಗಲಿ ಅಥವಾ ಇದು ಒಂದಿದಾಯಿತು ನಿಮಗೆ ಏನಪ್ಪ ಅಂತಂದರೆ ನಿಮಗೆ ಚಿತ್ರದ ಮುಖಾಂತರ ನಿಮಗೆ ಆರಾಮಾಗಿ ಇದರಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋಬೋದು. ಇನ್ನು ಏನಪ್ಪ ಅಂತಂದರೆ ಮಾತನಾಡೋ ಮುಖಾಂತರ ಇಲ್ಲಿ ಮಾತನಾಡೋ ಸ್ಪೀಕ್, ಹಲೋ, ಹೇಗಿದ್ದೀರಿ, ನೋಡಿ ನಾನು ಏನು ಮಾತಾಡ್ತಿದ್ದೀನಿ ಎಲ್ಲವೂ ಇಲ್ಲಿ ಬರ್ತಿದೆ. ಸೊ ನೀವು ಇಂಗ್ಲೀಷಲ್ಲಿ ಮಾತಾಡೋದು ಕನ್ನಡದಲ್ಲಿ ಬರುತ್ತೆ.
ಸೊ ಹಾಗಾಗಿ ಇದು ಎರಡನೇ ಆಪ್ಷನ್ಸು. ಮೂರನೇ ಆಪ್ಷನ್ಸ್ ಬರವಣಿಗೆ ಮುಖಾಂತರ ನೀವು ಬರೀಬಹುದು. ಇಲ್ಲೇ ಏನು ಬೇಕಾದ್ರೂ ಬರೀಬಹುದು. ಸೊ ಇದು ಬರೆಯೋ ಮುಖಾಂತರ ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡ್ಕೋಬೋದು. ಸೊ ಇದು ಈ ಆ್ಯಪ್ ಇರ್ತಿದೆ. ಸೊ ಹಾಗಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಪ್ರಿಪ್ರೇಷನ್ನ ಈಸಿ ಮಾಡ್ಕೊಳ್ಳಿ. ಸೊ ಇನ್ನು ಏನಪ್ಪ, ಗೂಗಲ್ ಕ್ರೋಮ್. ನಿಮ್ಮಲ್ಲಿ ಗೂಗಲ್ ಕ್ರೋಮ್ ನಾವು ಸರ್ಚ್ ಇಂಜಿನ್ ಏನಿದೆ ಅಲ್ಲ, ಅದು ವೆರಿ ಇಂಪಾರ್ಟೆಂಟ್. ಭಾಳೊಂದು ಕಡೆ ಬೇರೆ ಬೇರೆ ಸರ್ಚ್ ಇಂಜಿನ್ಗಳಿರ್ತವೆ, ಆದರೆ ನಾನು ಗೂಗಲ್ ಕ್ರೋಮನ್ನು ಉಪಯೋಗ ಮಾಡ್ತಿರ್ತೇನೆ. ಯಾಕಪ್ಪ ಅಂತಂದರೆ ನನ್ನ ಕಡೆ ಆಲ್ರೆಡಿ ಇನ್ಸ್ಟಾಲ್ ಇದೆ. ಓಪನ್ ಮಾಡಿ. ಸೊ ಇದರಲ್ಲಿ ಏನಿಲ್ಲ, ನಿಮ್ಗೆ ಯಾವ ಟಾಪಿಕ್ ಬೇಕಲ್ಲ ಆ ಟಾಪಿಕನ್ನು ಇಲ್ಲಿ ಸರ್ಚ್ ಮಾಡಿಬಿಡೋದು. ಈಗ ನಾನು ಸರ್ಚ್ ಮಾಡ್ತೀನಿ ನೋಡಿ. ಓಕೆ, ಸರ್ಚ್ ಮಾಡ್ತೇನೆ IAS ಎಕ್ಸಾಮಿನೇಷನ್. ಓಕೆ, ಇವಾಗ ಇದು ಎಲ್ಲ ಇಂಗ್ಲೀಷಲ್ಲಿದೆ. ಸೊ ಇದನ್ನು ಕನ್ನಡದಲ್ಲಿ ಯಾವ ರೀತಿ ಓದಬೇಕಪ್ಪ ಅಂತ ಹೇಳಿದ್ರೆ, ನೀವು ಸೀದಾ ಏನಪ್ಪ ಅಂದರೆ ಈ ಪೇಜ್ ಇರ್ತೈತಲ್ಲ, ಯಾವ ಪೇಜಲ್ಲಿ ಇರುತ್ತೆ ಅದು ಕೆಳಗಡೆ ಹೋಗ್ಬಿಡ್ಬೇಕು. ಸೀದಾ ಕೆಳಗಡೆ ಹೋದ ತಕ್ಷಣ ನಿಮ್ಗೇನಪ್ಪ ಅಂತ ಹೇಳಿದ್ರೆ, ಇಲ್ಲೇ ನಿಮಗೆ ಭಾಷೆ ಅಂತ ಕೇಳುತ್ತೆ. ಕೆಳಗಡೆ ಬಂತು ನೋಡಿ. ಸೊ ಇವುಗಳಲ್ಲಿ ಕನ್ನಡ ಓದ್ಬಿಡಿ. ಸೊ ಅದು ಸಂಪೂರ್ಣವಾಗಿ ಕನ್ನಡದಲ್ಲಿ ಬರುತ್ತೆ. ಅವಾಗೇನಪ್ಪ ಅಂತಂದರೆ ನೀವು ನೋಡಿ, ವಿಕಿಪೀಡಿಯಾ ಇಂಗ್ಲೀಷಲ್ಲಿದೆ, ನೀವು ಕನ್ನಡದಲ್ಲಿ ಬೇಕಪ್ಪ ಅಂದರೆ ಇಲ್ಲಿ ಕೆಳಗಡೆ ಹೋಗಿ ಈ ಪುಟವನ್ನು ಅನುವಾದಿಸಿ ಅಂತ ಬರುತ್ತೆ. ಸೊ ನೋಡಿ, ಇಲ್ಲಿ ಈ ಪುಟವನ್ನು ಅನುವಾದಿಸಿ. ಸೊ ಇದರಲ್ಲಿ ಯಾವುದಾದ್ರೂ ಒತ್ತಿ ಅದು ಸೇಮ್ ಟು ಸೇಮ್ ನಿಮಗೇನಪ್ಪ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಂದುಬಿಡುತ್ತೆ. ಸೊ ನೋಡಿ, ಎಲ್ಲವೂ ಕನ್ನಡದಲ್ಲಿ ಬರ್ತದೆ. ಅನುವಾದಿಸಲಾಗುತ್ತದೆ ಅಂಥೇಳಿ ಎಲ್ಲವೂ ಕನ್ನಡದಲ್ಲಿ ಬರ್ತದೆ. ಸೊ ಹಾಗಾಗಿ ಇವೆರಡೂ ಫ್ರೆಂಡ್ಸ್ ಏನಪ್ಪ ಅಂತ ಹೇಳಿದ್ರೆ, ನೀವು ಆರಾಮಾಗಿ ಸಲೀಸಾಗಿ ಈ ರೀತಿ ಆ್ಯಪ್ಗಳನ್ನ ಉಪಯೋಗ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಪ್ರಿಪ್ರೇಷನ್ ಏನಪ್ಪ ಅಂದರೆ ಸರಳವಾಗಿ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ಈ ಭಾಷಾ ಸಮಸ್ಯೆ ಏನಿದೆ ಅಲ್ಲ, ಅದನ್ನು ತೆಗೆದು ಹಾಕಿಬಿಡಿ. ಇವತ್ತಿಂದ ಸಂಕೋಚ ತೆಗೆದು ಹಾಕಿಬಿಡಿ. ನೀವು ಆರಾಮಾಗಿ ಏನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷನ್ನು ಈ ಆ್ಯಪ್ಗಳು ನೀವು ಯೂಸ್ ಮಾಡೋ ಮುಖಾಂತರ ಏನಾಗ್ತೈತಪ್ಪ ಅಂತ ಹೇಳಿದ್ರೆ, ನೀವು ಪ್ರಿಪ್ರೇಷನ್ ಕರೆಕ್ಟಾಗಿ ಮಾಡ್ಬೋದು ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ನೀವು ಇಂಗ್ಲೀಷನ್ನು ಕೂಡ ಇಂಪ್ರೂವ್ ಮಾಡ್ಕೋಬಹುದು, ಅಥವಾ ಹಿಂದಿಯು ಕೂಡ ಇಂಪ್ರೂವ್ ಮಾಡ್ಕೋಬೋದು. ಸೊ ಹಾಗಾಗಿ ದಿನಾಲು ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಒಂದು ವೇಳೆ ನೀವು ಏನಪ್ಪ ದಿನಾಲು ಕೇವಲ 1 ತಾಸು ನೀವು ಪ್ರಿಪ್ರೇಷನ್ ಇಂಗ್ಲೀಷ್ಗೋಸ್ಕರ ಕೊಟ್ರಪ್ಪ ಅಂತ ಹೇಳಿದ್ರೆ, ನಿಮ್ಮ 3 ತಿಂಗಳನ್ನಷ್ಟೇ ನೀವು ಪರ್ಫೆಕ್ಟಾಗಿ ಇಂಗ್ಲೀಷ್ ಕಲಿತೀರಿ. ಮತ್ತು ಒಬ್ಬ ಇಂಟೆಲೆಕ್ಚುಯಲ್ ಇಂಗ್ಲೀಷ್ ಯಾವ ರೀತಿ ಮಾತಾಡ್ತಾನೋ ಅದೇ ಟೈಪ್ ನೀವು ಮಾತಾಡೋಂಥ ಕೆಪಾಸಿಟಿ ನಿಮ್ಮ ಕಡೆ ಬರುತ್ತೆ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ಬ್ಯಾರಿಯರ್ ಏನಿದೆಯಲ್ಲ, ಈ ಸಂಕೋಚನ ತೆಗೆದು ಹಾಕಿಬಿಡಿ. ಇಂಗ್ಲೀಷ್ ಅನ್ನೋದು ಕಠಿಣ ಅಲ್ಲ, ಭಾಳ ಸುಲಭ. ಸೊ ಈ ರೀತಿ ನೀವು ಯಾವುದು ಓದ್ತೀರಿ, ಏನು ಪ್ರಿಪ್ರೇಷನ್ ಮಾಡ್ತಾರಲ್ಲ, ಎಂಥ ಪುಸ್ತಕಗಳು ಓದ್ತಾರಲ್ಲ, ಅವುಗಳನ್ನ ಏನೆಲ್ಲ ಫೋಟೋ ಹೊಡೆಯೋದು ಅಥವಾ ಅದನ್ನು ಕನ್ವರ್ಷನ್ ಮಾಡ್ಕೊಳೋದು, ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಸರಿಯಾಗಿ ಓದ್ಕೊಳ್ಳೋದು, ಅಷ್ಟೇ ಕೆಲಸ. ಪ್ರಿಪ್ರೇಷನ್ ಮಾಡೋದು, ಅದ್ರ ಜೊತೆಗೆ ನೀವು ಇಂಗ್ಲೀಷ್ ಆರಾಮಾಗಿ ಕಲಿತೀರಿ. ಓಕೆ. ಸೊ ಫ್ರೆಂಡ್ಸ್, ಎಲ್ಲರಿಗೂ ಏನು ಕುತೂಹಲ ಇರ್ತಪ್ಪ ಅಂತ ಹೇಳಿದ್ರೆ, ಒಬ್ಬ IAS ಆಫೀಸರ್ಗೆ ಏನು ಸ್ಯಾಲ್ರಿ ಇರ್ತಪ್ಪ, ಏನು ಫೆಸಿಲಿಟಿಗಳಿರ್ತವೆ ಅಂಥೇಳಿ ಬಹಳ ಕುತೂಹಲ ಇರುತ್ತೆ. ಸೊ ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ. ಸ್ಯಾಲ್ರಿ ಏನಪ್ಪ ಅಂದರೆ, ಒಬ್ಬ IAS ಆಫೀಸರಿಗೆ 7 ಸ್ಕಿಲ್ಗಳು ಬರ್ತವೆ. ಜೂನಿಯರ್ ಸ್ಕಿಲ್ಲು, ಸೀನಿಯರ್ ಸ್ಕಿಲ್ ಅಂಥೇಳಿ ಈ ಟೈಪು 7 ಸ್ಕಿಲ್ಗಳು ಬರ್ತವೆ. ಆದರೆ ನೀವು IAS ಆಫೀಸರ್ ಆದ ತಕ್ಷಣ ನಿಮಗೆ ಜೂನಿಯರ್ ಟೈಮ್ ಸ್ಕಿಲ್ ಅಂಥೇಳಿ ನಿಮಗೆ ಸ್ಯಾಲ್ರಿ ಬರುತ್ತೆ. ಮಿನಿಮಮ್ 50,000 ನಿಮ್ಗೆ ಸ್ಯಾಲ್ರಿ ಇರುತ್ತೆ. ಮತ್ತು 1.5 ಲಕ್ಷವರೆಗೂ ನಿಮ್ಗೆ ಬೇರೆ ಬೇರೆ ಭತ್ಯೆಗಳು ಇರ್ತವೆ. 16,500ವರೆಗೂ ನಿಮಗೆ ಗ್ರೇಡ್ ಪೇ ಇರುತ್ತೆ. ಸೊ ಇದು ನಿಮ್ಮ ಬೇಸಿಕ್ ಸ್ಯಾಲ್ರಿ. ಅಪ್ರಾಕ್ಸಿಮೇಟ್ಲಿ ನಿಮ್ಗೇನಪ್ಪ ಅಂದ್ರೆ 1 ಲಕ್ಷವರೆಗೂ ಸ್ಯಾಲ್ರಿ ಸಿಗುತ್ತೆ. ನೀವು ಜಾಯ್ನ್ ಆದ ತಕ್ಷಣ 1 ಲಕ್ಷವರೆಗೂ ಸ್ಯಾಲ್ರಿ ಸಿಗುತ್ತೆ. ಆದರೆ ಇಡೀ ನಿಮ್ಮ ರಿಟೈರ್ಮೆಂಟ್ವರೆಗೂ ನಿಮ್ಗೇನಪ್ಪ ಅಂತಂದರೆ, ನಿಮ್ಮ ಸ್ಯಾಲ್ರಿ 90% ಅಷ್ಟು ಸ್ಯಾಲ್ರಿ ನಿಮ್ಗೇನಪ್ಪ ಅಂತ ಹೇಳಿದ್ರೆ ಉಳಿದ್ಬಿಡುತ್ತೆ. ಯಾಕೆ ಉಳಿಯುತ್ತಪ್ಪ ಅಂತ ಹೇಳಿದ್ರೆ, ಗೌರ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಅಷ್ಟೊಂದು ಫೆಸಿಲಿಟಿಗಳನ್ನು ನಿಮಗೆ ಉಚಿತವಾಗಿ ಕೊಟ್ಟಿರುತ್ತೆ. ಹಾಗಾಗಿ ನಿಮ್ಮ ಸ್ಯಾಲ್ರಿ ಉಳಿದ್ಬಿಡುತ್ತೆ. ಸೊ ಲಾಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಕ್ಯಾಬಿನೆಟ್ ಸೆಕ್ರೆಟರಿ ಆಗೋವರೆಗೂ ನಿಮಗೆ 2.5 ಲಕ್ಷ ಸ್ಯಾಲ್ರಿ ಇರುತ್ತೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಏನಪ್ಪ ಅಂತ ನಿಮಗೆ ಫೆಸಿಲಿಟಿಗಳಿರ್ತವೆ. ಸೊ ಫೆಸಿಲಿಟಿಗಳು ಯಾವುವು ಅಂತ ನೋಡಿ ಬನ್ನಿ. ಫೆಸಿಲಿಟಿಗಳಲ್ಲಿ ಏನಪ್ಪ ಅಂತಂದರೆ, ನಿಮಗೆ ಉಚಿತವಾದಂತಹ ನಿವಾಸ ಕೊಡ್ತಾರೆ. ನಿಮಗೆ ಇರಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ನಿಮಗೆ ಆರಾಮಾಗಿ ನಿವಾಸ ಕೊಡ್ತಾರೆ. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಅಡುಗೆ ಮಾಡೋರು ಭಟ್ಟರು, ದಾಸಿಯರು, ಕೆಲಸ ಮಾಡೋ ದಾಸಿಯರು, ಭದ್ರತಾ ಸಿಬ್ಬಂದಿ, ತೋಟಗಾರರು, ಎಲ್ಲ ಫೆಸಿಲಿಟಿಗಳನ್ನು ನಿಮಗೆ ಕೊಟ್ಟಿರ್ತಾರೆ ಗೌರ್ಮೆಂಟವರು. ಅದು ಸಾರಿಗೆ ಸೌಲಭ್ಯ, ನಿಮಗೆ ನಿಮ್ಮ ಸ್ವಂತದಂಥ ಒಂದು ಕಾರ್ ಕೊಟ್ಟಿರ್ತಾರೆ ಗೌರ್ಮೆಂಟ್ ಮುಖಾಂತರ. ಅದಕ್ಕೆ ಒಬ್ಬ ಡ್ರೈವರ್ ಇರ್ತಾನೆ. ಸೊ ಇದೇ ರೀತಿ ಏನಪ್ಪ ಅಂತಂದರೆ, ನಿಮಗೆ ಸಾರಿಗೆ ಸೌಲಭ್ಯ, ನೀವು ಎಲ್ಲಾದರೂ ಇಂಡಿಯಾ ತುಂಬ ಎಲ್ಲರೂ ಅಡ್ಡಾಡ್ಬೋದು. ಸೊ ಇಂಥ ಫೆಸಿಲಿಟಿ ಏನಪ್ಪ ಅಂತೇಳಿ ಗೌರ್ಮೆಂಟ್ ನಿಮಗೆ ಕೊಡುತ್ತೆ.
ಇನ್ನು ಭದ್ರತೆ ಸೆಕ್ಯೂರಿಟಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಯಾವಾಗಲೂ ಪೊಲೀಸ್ ಸೆಕ್ಯೂರಿಟಿ ನಿಮ್ಗೆ ಇರುತ್ತೆ. ಒಬ್ಬ ಗನ್ಮ್ಯಾನ್ ಇರ್ತಾನೆ ನಿಮ್ಮ ಜೊತೆಗೆ. ಅದ್ರ ಜೊತೆಗೆ ಮತ್ತು ನಿಮ್ಮ ಅಪಾಯಗಳನ್ನು ನೋಡಿಕೊಂಡು ಸರ್ಕಾರ ಏನಪ್ಪ ಅಂದರೆ ನಿಮಗೆ ಸೆಕ್ಯೂರಿಟಿ ಜಾಸ್ತಿ ಒದಗಿಸುತ್ತೆ IAS ಆಫೀಸರ್ ಆದವರಿಗೆ. ಆಮೇಲೆ ಬಿಲ್ಸ್ಗಳು, ಈ ಬಿಲ್ಸ್ಗಳು ಏನಪ್ಪ ಅಂತ ಹೇಳಿದ್ರೆ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ಇವೆಲ್ಲ ಗ್ಯಾಸ್ ಬಿಲ್ಲು, ಫೋನ್ ಬಿಲ್ಲು ಇವೆಲ್ಲವೂ ನಿಮ್ಗೆ ಉಚಿತವಾಗಿರ್ತವೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಭಾಳ ಸಬ್ಸಿಡೈಸ್ ಇರುತ್ತೆ. ಸೊ ಹಾಗಾಗಿ ಭಾಳ ಒಳ್ಳೆ ಫೆಸಿಲಿಟಿಗಳು IAS ಆಫೀಸರಿಗೆ ಕೊಡ್ತಾರೆ. ಸೊ ಪ್ರವಾಸಗಳು ಏನಪ್ಪ ಅಂತಂದರೆ ನೀವು IAS ಆಫೀಸರ್ ಆದ ನಂತರ ನೀವು ಎಲ್ಲಾದರೂ ಪ್ರವಾಸಗಳು ಭೇಟಿ ಕೊಟ್ಟರೆ ಇಡೀ ಇಂಡಿಯಾ ತುಂಬ ನೀವು ಎಲ್ಲಾದರೂ ಹೋದರೂ ಕೂಡ ನಿಮಗೆ ಸರ್ಕಾರದ ಅತಿಥಿ ಗೃಹಗಳು ಇರ್ತವೆ. ಅದರಲ್ಲಿ ಏನಪ್ಪ ಅಂದರೆ ನೀವು ಉಚಿತವಾಗಿ ಇರಬಹುದು, ಉಚಿತವಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಇರಬಹುದು. ಇಷ್ಟು ಫೆಸಿಲಿಟಿಗಳು IAS ಆಫೀಸರಿಗೆ. ಇನ್ನು ಅಧ್ಯಯನದ ಸಮಯ ನಿಮಗೇನಪ್ಪ ಅಂತ ಹೇಳಿದ್ರೆ ಸರ್ಕಾರ ಸುಮಾರು 2 ವರ್ಷಗಳ ಕಾಲ ನೀವು ಪ್ರಪಂಚದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಕೋರ್ಸ್ ಮಾಡಲಿಕ್ಕೆ ನಿಮಗೆ ಅವಕಾಶ ಮಾಡಿಕೊಡುತ್ತೆ. ಅದು ಉಚಿತವಾಗಿ. ಇಡೀ ಎಲ್ಲ ಫೀಸು ನೀವು ಇರುವಂಥದ್ದು ಓದಲಿಕ್ಕೆ ಏನು ಬೇಕು ನಿಮಗೆ ಎಲ್ಲ ವ್ಯವಸ್ಥೆ ಸರ್ಕಾರ ಉಚಿತವಾಗಿ ಮಾಡಿಕೊಡುತ್ತೆ ನಿಮಗೆ. ಆದರೆ ಇದಕ್ಕೊಂದು ಕಂಡೀಷನ್ ಏನಪ್ಪ ಅಂದರೆ 7 ವರ್ಷ ಸರ್ವಿಸ್ ಆಗಿರಬೇಕು ನಿಮಗೆ. IAS ಆಫೀಸರ್ ಆಗಿ ನೀವು 7 ವರ್ಷ ಸರ್ವಿಸ್ ಮಾಡಿರಬೇಕು. ಸೊ ಇದು ನಿಮಗೆ ಸೌಲಭ್ಯಗಳು ಸರ್ಕಾರ ಕೊಡುತ್ತೆ. ಇಡೀ ಪ್ರಪಂಚದಲ್ಲಿ ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಓದ್ಬೋದು ನೀವು. ಅಂಥ ಒಂದು ಮಹತ್ತರವಾದಂಥ ಇದರಲ್ಲಿ ಫೆಸಿಲಿಟಿ ಇದೆ. ಸೊ ಉದ್ಯೋಗದ ಭದ್ರತೆ ಏನಪ್ಪ ಅಂತ ಹೇಳಿದ್ರೆ ಗ್ಯಾರಂಟಿ ಏನಂಗೆ ಎಷ್ಟು ಭದ್ರತೆ ಇರ್ತೈತಪ್ಪ ಅಂತ ಹೇಳಿದ್ರೆ IAS ಆಫೀಸರ್ಗಳಿಗೆ ಅಷ್ಟು ಸುಲಭವಾಗಿ ತೆಗೆದು ಹಾಕ್ಲಿಕ್ಕೆ ಬರೋಂಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅವರು ರಾಷ್ಟ್ರಪತಿಯ ಪ್ರತಿನಿಧಿಗಳಾಗಿರ್ತಾರೆ. ಸೊ ಹಾಗಾಗಿ ಅವರ ಉದ್ಯೋಗದ ಭದ್ರತೆ ಭಾಳ ಸ್ಟ್ರಾಂಗ್ ಆಗಿರುತ್ತೆ. ಅವ್ರಿಗೆ ಸುಮ್ಮನೆ ಸಸ್ಪೆಂಡ್ ಮಾಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಡಿಸ್ಮಿಸ್ ಮಾಡ್ಲಿಕ್ಕಂತೂ ಭಾಳ ದೊಡ್ಡ ಅದಕ್ಕೆ ಕ್ರೈಟೀರಿಯಾಗಳದಾವೆ. ಅವೆಲ್ಲ ಕ್ರೈಟೀರಿಯಾಗಳು ಪಾಸ್ ಆದಾಗ ಮಾತ್ರ ಅವ್ರಿಗೆ ಡಿಸ್ಮಿಸ್ ಮಾಡ್ಬೋದು. ಆದರೆ ಸುಲಭವಾಗಿ ಅವರಿಗೆ ಸಸ್ಪೆನ್ಷನ್ ಮಾಡೋದಾಗಲಿ ಅಥವಾ ಅವ್ರಿಗೆ ಡಿಸ್ಮಿಸ್ ಮಾಡೋದಾಗಲಿ ಸುಲಭದ ಮಾತಲ್ಲ. ಸೊ ಅವ್ರಿಗೆ ಹಾಗೆ ಜೀವಮಾನದ ಪೆನ್ಷನ್ ವ್ಯವಸ್ಥೆ ಕೂಡ ಇರುತ್ತೆ. ಲೈಫ್ ಲಾಂಗ್ವರೆಗೂ ಅವ್ರು ಪೆನ್ಷನ್ ಆರಾಮಾಗಿ ತೆಗೆದುಕೊಳ್ಬೋದು. ಸೊ ಇಷ್ಟೆಲ್ಲ ನೋಡ್ಕೊಂಡ್ವಿ ಫ್ರೆಂಡ್ಸ್ ನಾವು. ಹಾಗಾದರೆ IAS ಅಂದರೆ ಏನು? IAS ಅಂದರೆ ಏನಪ್ಪ ಅಂತ ಹೇಳಿದರೆ ಇದನ್ನು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ CSE ಅಂತ ಹೇಳಿ. ಇದನ್ನು ಯಾರಪ್ಪ ಅಂತಂದರೆ UPSCದವರು ಪ್ರತಿ ವರ್ಷ ಕರೆಯುತ್ತಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅವರು ಕರೆಯುತ್ತಾರೆ. ಈ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಪ್ಪ ಅಂದರೆ ನಾಗರಿಕ ಸೇವಾ ಪರೀಕ್ಷೆ. ಇದರಲ್ಲಿ ಸುಮಾರು 24 ಸರ್ವಿಸ್ಗಳು ಇರ್ತವೆ. 24 ಹುದ್ದೆಗಳು ಬೇರೆ ಬೇರೆ ಆಗಿರ್ತವೆ. ಅದರಲ್ಲಿ ಟಾಪ್ ಮೋಸ್ಟ್ ಆಗಿರುವಂಥದ್ದು IAS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವೀಸ್ ಮತ್ತು IPS ಇಂಡಿಯನ್ ಪೊಲೀಸ್ ಸರ್ವೀಸ್. ಅದ ನಂತರ ಹಲವಾರು ಬೇರೆ ಬೇರೆ ಹುದ್ದೆಗಳು ಬರ್ತವೆ. ಫಾರ್ ಎಕ್ಸಾಂಪಲ್ IFS, IRS ಎಲ್ಲ ಬರುತ್ತೆ. ಸೊ ಇವುಗಳ ಲಿಸ್ಟ್ ನೀವು ಇಲ್ಲಿ ನೋಡ್ಕೋಬಹುದು ನೋಡಿ. ಇಲ್ಲೇ ಸೆಂಟ್ರಲ್ A ಗ್ರೂಪ್ ಪೋಸ್ಟ್ಸ್ಗಳು ಇಷ್ಟೆಲ್ಲ ಇದ್ದಾವೆ. ಸುಮಾರು 17 ಪೋಸ್ಟ್ಗಳು ಬರ್ತವೆ. ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಇವೆಲ್ಲ ನೋಡ್ಕೊಳ್ಳಿ ನೀವು, ಆಮೇಲೆ ಪಾಸ್ ಮಾಡಿ. ಇಂಡಿಯನ್ ರೈಲ್ವೆ ಅಕೌಂಟ್ ಸರ್ವಿಸ್ ಕೂಡ ಬರುತ್ತೆ. ಇಂಡಿಯನ್ ರೈಲ್ವೆ ಪರ್ಸನಲ್ ಸರ್ವಿಸ್ ಬರುತ್ತೆ. ಭಾಳ ಸುಮಾರು ಸರ್ವಿಸ್ಗಳು ಅದಾವೆ. 24 ಸರ್ವಿಸ್ಗಳು ನಿಮ್ಗೆ ಟೋಟಲ್ ಆಗಿ ಸಿಗುತ್ತೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಬರುತ್ತೆ, IRS. ಸೊ ಇಷ್ಟು ಇದ್ರ ಬಗ್ಗೆ ಆಯಿತು. ಸೊ ಇನ್ನು ಇದನ್ನು ಕಾಲ್ ಫಾರ್ಮ್ ಯಾರು ಮಾಡ್ತಾರೆ? ಸೊ ಇದನ್ನು ಪ್ರತಿ ವರ್ಷ ಏನಪ್ಪ ಅಂತಂದರೆ UPSC ನಮ್ಮಲ್ಲಿ ಏನು KPSC ಇದೆಯಲ್ಲ ಅದೇ ಟೈಪ್ ಸೆಂಟ್ರಲಲ್ಲಿ UPSC ಇದೆ. ಆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪ್ರತಿ ವರ್ಷಕ್ಕೊಮ್ಮೆ ಪ್ರತಿ ವರ್ಷ ಫಿಕ್ಸ್ಡ್ ಆಗಿನಪ್ಪ ಅಂತ ಹೇಳಿದ್ರೆ ಇದರ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಬಿಡಲಾಗುತ್ತದೆ. ಅದು ಯಾವಾಗಪ್ಪ ಅಂತಂದರೆ 1 ವರ್ಷದ ಮುಂಚೆನೇ ಬಿಡ್ತಾರೆ ಅವರು. ಅಂದರೆ ಯಾವಾಗ ಬಿಡ್ತಾರಪ್ಪ ಅಂತ ಹೇಳಿದ್ರೆ ಈ ವರ್ಷ ಪ್ರಿಲಿಮ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ ಪ್ರಿಲಿಮ್ಸ್ ಆದ ತಕ್ಷಣ ನಿಮಗೆ 2-3 ದಿನದಲ್ಲಿ ನಿಮಗೇನಪ್ಪ ಅಂತ ಹೇಳಿದ್ರೆ ಅವ್ರು ನೋಟಿಫಿಕೇಷನ್ ಬಿಟ್ಬಿಡ್ತಾರೆ. ಯಾವ ನೋಟಿಫಿಕೇಷನ್ ಬಿಡ್ತಾರೆ? ಎಕ್ಸಾಮ್ ಟೈಮ್ ಟೇಬಲ್ ಬಿಡ್ತಾರೆ ನಿಮಗೆ. ನೆಕ್ಸ್ಟ್ ವರ್ಷ ಈ ಟೈಮಿಗೆ ನಾವು IAS ಎಕ್ಸಾಮ್ ನಡೆಸ್ತೇವೆ ಅನ್ನೋಂಥದ್ದು ಬಿಟ್ಬಿಡ್ತಾರೆ. ಸೊ ಹಾಗಾಗಿ 1 ವರ್ಷದವರೆಗೆ ನಿಮಗೆ ಆರಾಮಾಗಿ ಟೈಮ್ ಸಿಗುತ್ತೆ ಪ್ರಿಪ್ರೇಷನ್ ಮಾಡಲಿಕ್ಕೆ. ಆದರೆ ಇದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಇರಬೇಕು. ಓಕೆ. ಸೊ ಇದಕ್ಕೆ ಫೀಸ್ ಎಷ್ಟಪ್ಪ ಅಂತ ಹೇಳಿದರೆ ಪರೀಕ್ಷೆ ಫೀಸ್ ಏನಪ್ಪ ಕೇವಲ 100 ರೂಪಾಯಿ. ಅದು ಎಲ್ಲ ಕ್ಯಾಂಡಿಡೇಟ್ಗಳಿಗೆ. ಆದರೆ SC STಗಳಿಗೆ ಮತ್ತು ಮಹಿಳೆಗೆ ಮತ್ತು
PWD ಅಂದರೆ PH ಕ್ಯಾಂಡಿಡೇಟ್ಗೆ ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಆ ₹100 ಮನ್ನಾ ಇದೆ. ಅಂದರೆ ಅವ್ರಿಗೆ ₹100 ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾದರೆ ಇದಕ್ಕೆ ಕ್ವಾಲಿಫಿಕೇಷನ್ಗಳು ಏನು ಫ್ರೆಂಡ್ಸ್, ಅರ್ಹತೆಗಳು ಏನಪ್ಪ ಅಂತಂದರೆ, ಅರ್ಹತೆಗಳು ಏನಪ್ಪ ಅಂತ ಕೇವಲ 3 ಅರ್ಹತೆಗಳು. ಮೊದಲನೇದಾಗಿನಪ್ಪ ನೀವು ಭಾರತೀಯ ಪ್ರಜೆಯಾಗಿರಬೇಕು ಮೊದಲನೇದಾಗಿ. ಎರಡನೇದಾಗಿ ಯಾವುದೇ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಂತಹ ಪದವಿಯನ್ನು ತೆಗೆದುಕೊಂಡಿರಬೇಕು. ಅದು BA ಆಗಿರಲಿ, BCom ಆಗಿರಲಿ, BSc ಆಗಿರಲಿ, BCA ಆಗಿರಲಿ, ಇಂಜಿನಿಯರಿಂಗ್ ಆಗಲಿ ಅಥವಾ BMS ಆಗಲಿ, ಮೆಡಿಕಲ್ ಸರ್ವಿಸ್ಗಳಾಗಲಿ, ಯಾವುದೇ ಇರಲಿ ಪದವಿ, ಅದು ಮಾನ್ಯತೆ UGCಲಿಂದ ಮಾನ್ಯತೆಗೊಂಡಂತಹ ಪದವಿ ಆಗಿರಬೇಕು. ಆ ಪದವಿ ನೀವು ಪಡೆದುಕೊಂಡ್ರೆ ಮಾತ್ರ ನೀವು IAS ಬರೀಬಹುದು. ಮೂರನೇದು ಏನಪ್ಪ ಅಂತಿದ್ರೆ ನಿಮಗೆ 21 ವರ್ಷ ವಯಸ್ಸಾಗಿರಬೇಕು. ನಿಮಗೆ ಕನಿಷ್ಠ ಪಕ್ಷ 21 ವಯಸ್ಸಾಗಿರಬೇಕು. ಈ 3 ಕ್ರೈಟೇರಿಯಾ ನಿಮ್ಮ ಕಡೆ ಇತ್ತಪ್ಪ ಅಂದರೆ ನೀವು ಆರಾಮಾಗಿ IAS ಆಫೀಸರ್ ಆಗಬಹುದು. ಸೊ ಹಾಗಾದರೆ ವಯಸ್ಸು ಎಷ್ಟಿರಬೇಕು ಮತ್ತು ಅದಕ್ಕೆ ಏಜ್ ಲಿಮಿಟ್ ಎಷ್ಟಿರಬೇಕು, ಎಷ್ಟು ವಯಸ್ಸುವರೆಗೂ ಇದನ್ನು ಬರೀಬಹುದು, ಮತ್ತು ಅಟೆಂಪ್ಟ್ಸ್ಗಳು ಎಷ್ಟಿದ್ದಾವೆ, ಅವಕಾಶಗಳು ಎಷ್ಟು ಸಲ ಬರೀಬಹುದು ಅನ್ನೋದನ್ನು ಹೇಳ್ತೇನೆ. ಸೊ ವರ್ಗ ಏನಪ್ಪ, ಜನರಲ್ದವ್ರಿಗೆ ಏನಪ್ಪ ಅಂತ ಹೇಳಿದ್ರೆ 32 ವರ್ಷ ವಯಸ್ಸಿನವರೆಗೂ ಇವರು ಬರೀಬಹುದು. ಅವ್ರಿಗೆ ಎಷ್ಟು 6 ಪ್ರಯತ್ನಗಳಿರ್ತವೆ ಜನರಲ್ ಮೇಟ್ ಅವರಿಗೆ. ಸೊ OBC ಅವ್ರಿಗೆ ಏನಪ್ಪ ಅಂತಂದರೆ 35 ವರ್ಷದವರೆಗೂ ಇವ್ರು ಬರೀಬಹುದು. ಅವ್ರಿಗೆ 9 ಅವಕಾಶಗಳು ಇರ್ತವೆ. 35 ವರ್ಷದವರೆಗೂ 9 ಅವಕಾಶಗಳಿರ್ತವೆ. ಅದೇ ರೀತಿ SC STಗಳಿಗೆ ಏನಪ್ಪ ಅಂತಂದರೆ 37 ವರ್ಷದವರೆಗೂ ಅವ್ರು ಬರೀಬಹುದು. ಅವ್ರಿಗೆ ಈ 37 ವರ್ಷ ವಯಸ್ಸು ಮುಗಿಯುವವರೆಗೂ ಅನ್ಲಿಮಿಟೆಡ್ ಅವಕಾಶಗಳಿರ್ತವೆ. ಅಂದರೆ ಅವರು 37 ವರ್ಷ ಮುಗಿಯುವವರೆಗೂ ಎಷ್ಟು ಸಲ ಬರೀಬಹುದು ಅಂದರೆ 10ಕ್ಕಿಂತ 12ಕ್ಕಿಂತ ಎಷ್ಟು ಸಲ ಬರುತ್ತೆ ಅವರ ವಯಸ್ಸಿಗೆ. ಸುಮಾರು 21 ವರ್ಷದಿಂದ ಹಿಡಿದು 37 ವರ್ಷದವರೆಗೆ ಎಷ್ಟು ವರ್ಷ ಬರುತ್ತೋ ಸುಮಾರು 16 ಸಲ ಬರೀಬೋದು ಅವರು. ಎಷ್ಟು ಅವ್ರಿಗೆ ಅವಕಾಶ ಇರುತ್ತೆ. ಅದೇ ರೀತಿ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ PH ಕ್ಯಾಂಡಿಡೇಟ್ಗಳಿಗೆ ಅವ್ರಿಗೆ 35 ವರ್ಷ ಇರುತ್ತೆ. ಆಮೇಲೆ ಅವರಿಗೆ 9 ಸಲ ಅವರು ಬರೀಬಹುದು ಪರೀಕ್ಷೆಯನ್ನು. ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದ್ರೆ ಡಿಫೆನ್ಸ್ ಸರ್ವಿಸ್ ಅವರಿಗೆ ಸೇಮ್ 35 ವರ್ಷ ನಿಮಗೆ ಇರುತ್ತೆ, 9 ಅವಕಾಶಗಳು ಇರ್ತವೆ. ಸೊ ಇದು ನಿಮಗೇನಪ್ಪ ಅಂತಂದರೆ ಏಜ್ ಲಿಮಿಟ್ ಮತ್ತು ಅಟೆಂಪ್ಟ್ಸ್ಗಳ ಬಗ್ಗೆ ಆಯಿತು. ಇನ್ನು ಪ್ಯಾಟ್ರನ್ ಬಗ್ಗೆ ನೋಡಿದಪ್ಪ ಅಂತ ಹೇಳಿದ್ರೆ IAS ಎಕ್ಸಾಮಲ್ಲಿ ಏನಪ್ಪ ಅಂದರೆ ಪ್ರಿಲಿಮ್ಸ್ ಇರುತ್ತೆ, ಫಸ್ಟು ಮೇನ್ಸ್ ಇರುತ್ತೆ, ನೆಕ್ಸ್ಟು ಆಮೇಲೆ ಇದು ಇರುತ್ತೆ. ಸೊ ಈ ಪ್ರಿಲಿಮ್ಸಲ್ಲಿ ಏನಪ್ಪ ಅಂತಂದರೆ 2 ಪರೀಕ್ಷೆಗಳು ಇರ್ತವೆ. ಅದರಲ್ಲಿ ಏನಪ್ಪ ಅಂದರೆ ಅದಕ್ಕೆ CSAT ಅಂತ ಕರೀತಾರೆ, ಸಿವಿಲ್ ಸರ್ವೀಸಸ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರೀತಾರೆ. ಈ ಮೊದಲನೇ ಪ್ರಶ್ನೆ ಪತ್ರಿಕೆ ಏನಪ್ಪ ಅಂತಂದರೆ 100 ಕ್ವಶನ್ಗಳನ್ನು ಹೊಂದಿರುತ್ತೆ, 200 ಮಾರ್ಕ್ಸ್ ಇರುತ್ತೆ. ಇದೇನಪ್ಪ ಅಂದರೆ 2 ಅವರ್ ಟೈಮ್ ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ ಇರುತ್ತೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ಜನರಲ್ ನಾಲೆಡ್ಜ್ ಮೇಲೆ ಇರುತ್ತೆ, GK ಸಂಬಂಧಪಟ್ಟಂತೆ ಇರುತ್ತೆ. ಸೊ ಎರಡನೇದು ಪ್ರಶ್ನೆ ಪತ್ರಿಕೆ ಏನಪ್ಪ ಅಂತಂದರೆ CSAT ಅಂತ ಹೇಳಿ, CSAT 2 ಇದರಲ್ಲಿ 80 ಪ್ರಶ್ನೆಗಳಿರ್ತವೆ. ಅದರಲ್ಲಿ 200 ಮಾರ್ಕ್ಸು, ಅಂದರೆ ಒಂದು ಕ್ವಶನಿಗೆ 2.5 ಮಾರ್ಕ್ಸ್ ಅಷ್ಟು. ಇದಕ್ಕೆ ಸಮಯ ಸೇಮ್ 2 ತಾಸು ಇರುತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ, ಕಾಂಪ್ರಹೆನ್ಸಿಂಗ್, ರೀಡಿಂಗ್ ಕಾಂಪ್ರಹೆನ್ಸಿಂಗ್, ಅದು ಪ್ಯಾರಾಗ್ರಾಫನ್ನು ಓದಿ ಅದಕ್ಕೆ ಉತ್ತರ ಕೊಡುವಂಥದ್ದು. ಆಮೇಲೆ ಮಾನಸಿಕ ಸಾಮರ್ಥ್ಯ, ರೀಸನಿಂಗು, ತಾರ್ಕಿಕ ಭೌತಿಕ ಮಟ್ಟಗಳನ್ನು ಇಲ್ಲಿ ಅಳೆಯಲಾಗುತ್ತದೆ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಾನು ಪ್ರಿಲಿಮ್ಸನ್ನು ಹೇಗೆ ನೀವು ಕ್ಲಿಯರ್ ಮಾಡ್ಕೋಬೇಕು ಮತ್ತು ಮೇನ್ಸನ್ನು ಯಾವ ರೀತಿ ಓದಬೇಕು, ಯಾವ ಮೆಟೀರಿಯಲ್ಗಳು ಬೇಕು, ಅದಕ್ಕೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದನ್ನು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ, ತಾವು ಅಲ್ಲಿ ಹೋಗಿ ನೋಡಿ. ಸೊ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಈ ಪ್ರಿಲಿಮ್ಸ್ ನೀವು ಪಾಸಾಗಿ ಮೇನ್ಸಿಗೆ ಹೋಗಬೇಕಪ್ಪ ಅಂತ ಹೇಳಿದ್ರೆ ನಿಮ್ಗೇನು ಕ್ರೈಟೀರಿಯಪ್ಪ ಅಂತ ಹೇಳಿದ್ರೆ, ನೀವು ಈ ಪೇಪರ್ CSAT ಪೇಪರ್ ಏನಪ್ಪ ಅಂತ ಹೇಳಿದ್ರೆ ಕ್ವಾಲಿಫೈಯಿಂಗ್ ನೇಚರ್. ಇದರಲ್ಲಿ 35% ಅಷ್ಟು ನೀವು ಪಾಸಾಗಿರಬೇಕು. 35% ಅಷ್ಟು ಅಂದರೆ 27 ಕ್ವಶನ್ಗಳು ಕರೆಕ್ಟ್ ಮಾಡಿರಬೇಕು, 80ಕ್ಕಿಂತ ಹೆಚ್ಚು ಮಾರ್ಕ್ಸ್ ನಿಮಗೆ ಬಂದಿರಬೇಕು. ಸೊ ಇದು ಏನಪ್ಪ ಅಂತ ಹೇಳಿದ್ರೆ ನಿಮಗೆ 27 ಕ್ವಶನ್ಗಳು ಸರಿ ಮಾಡಿರಬೇಕು. ನೀವು ಈ ಕ್ರೈಟೀರಿಯಾ ಪಾಸ್ ಮಾಡಿದರೆ ಮಾತ್ರ ನಿಮ್ಮದು ಈ ಪತ್ರಿಕೆ ಚೆಕ್ ಮಾಡಾಗುತ್ತದೆ. ಸೊ ಈ ಪತ್ರಿಕೆ ಚೆಕ್ ಆದ ನಂತರ ಇದರಲ್ಲಿ ನೀವು ಮೊದಲೇ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳು ತೊಗೊಂಡಿರ್ತೀವೋ, ಅಂದರೆ 200ಕ್ಕೆ ಎಷ್ಟು ಅಂಕಗಳು ತೊಗೊಂಡಿರ್ತೀವಪ್ಪ, ಆ ಅಂಕದ ಮೇಲೆ ಮೇನ್ಸಿಗೆ ಸೆಲೆಕ್ಟ್ ಆಗ್ತಾರೆ. ಅಂದರೆ ಕಟ್ ಆಫ್ ಎಷ್ಟು ನಿಲ್ತಾವೆ, ಎಲ್ಲ ಏನು ಪರೀಕ್ಷಾಂಕಗಳು ಇರ್ತಾರಲ್ಲ ಅವರೆಲ್ಲ ಕಟ್ ಆಫ್ ತೆಗಿತಾರೆ. ಕಟ್ ಆಫ್ ತೆಗೆದ ನಂತರ ಎಷ್ಟು ನಿಲ್ಲುತ್ತೋ ಅದರ ನಂತರ ಅದರಲ್ಲಿ ನಿಮ್ಮ ಸ್ಕೋರ್ ಕೂಡ ಬಂತಪ್ಪ ಅಂತ ನೀವು ಮೇನ್ಸಿಗೆ ಸೆಲೆಕ್ಟ್ ಆಗ್ತೀರಿ. ಸಾಮಾನ್ಯವಾಗಿ ಕಟ್ ಆಫ್ ಏನಪ್ಪ ಪ್ರತಿ ವರ್ಷ ಸುಮಾರು
100ರಿಂದ 110ವರೆಗೂ ನಿಲ್ಲುತ್ತೆ. ಇದು SC/STಗಳಿಗೆ ಅವ್ರಿಗೆಲ್ಲ ಬೇರೆ ಬೇರೆಯಾಗಿ ಸ್ವಲ್ಪ ಕಡಿಮೆಯಾಗಿ ನಿಲ್ಲುತ್ತೆ ಅಷ್ಟೇ. ಜನರಲ್ ಅವ್ರಿಗೆ ಮತ್ತು OBC ಅವರಿಗೆ ಸಾಮಾನ್ಯವಾಗಿ ಇದೇ 100ರಿಂದ 110ರವರೆಗೆ ಇದರ ಕಟ್ ಆಫ್ ನಿಲ್ಲುತ್ತೆ. ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮೇಯ್ನ್ ಇದರಲ್ಲಿ ನೆನಪಿಟ್ಕೊಳ್ಳೋದು ಏನಪ್ಪ ಅಂತ ಹೇಳಿದ್ರೆ, ನೀವು ಪೇಪರ್ 2ಅಲ್ಲಿ ಏನಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಏನಪ್ಪ ಅಂದರೆ 35% ಅಷ್ಟು ಮಿನಿಮಮ್ ಪಾಸ್ ಆಗಲೇಬೇಕು. ಅದಾದ ನಂತರ ಮಾತ್ರ ನಿಮ್ಮ ಪೇಪರ್ ಫಸ್ಟ್ ಚೆಕ್ ಆಗುತ್ತೆ. ಸೊ ಹಾಗಾಗಿ ಇವೆರಡೂ ಏನಪ್ಪ ಅಂತ ಹೇಳಿದ್ರೆ ಬಹಳ ಅತ್ಯಂತ ಮುಖ್ಯವಾದಂಥ ಪರೀಕ್ಷೆಗಳು. ಇವುಗಳು ಏನಪ್ಪ ಅಂದರೆ ಮಲ್ಟಿಪಲ್ ಕ್ವಶನ್ಸಲ್ಲಿರ್ತವೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ದಲ್ಲಿರುತ್ತೆ. MCQ ಬರೀ ಟಿಕ್ ಹಾಕೋದಷ್ಟೇ. 100 ಪ್ರಶ್ನೆಗಳು 80 ಪ್ರಶ್ನೆಗಳು ಏನಪ್ಪ ಬರೀ ಟಿಕ್ ಹಾಕೋದಷ್ಟೇ ಕೆಲಸ. ಸೊ ಇದು ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸಿಗೆ ಹೋಗ್ತೀರಿ. ಸೊ ಅವರು ಯಾವ ರೀತಿ ಮೇನ್ಸಿಗೆ ಸೆಲೆಕ್ಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಉದಾಹರಣೆ ತಿಳ್ಕೊಳ್ಳಿ, ಈಗ ಒಂದು ವರ್ಷಕ್ಕೆ ಏನಪ್ಪ ಪ್ರತಿ ವರ್ಷ ಸಾಮಾನ್ಯವಾಗಿ 100 ಪೋಸ್ಟ್ಗಳನ್ನು ಕರೀತಾರೆ. ಆ 100 ಪೋಸ್ಟ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಪ್ರಿಲಿಮ್ಸ್ಲಿಂದ ಮೇನ್ಸಿಗೆ ಬರಲಿಕ್ಕೆ, ಅಂದರೆ ಪ್ರಿಲಿಮ್ಸ್ಲಿಂದ ಮೇನ್ಸ್ಲಿಗೆ ಬರಲಿಕ್ಕೆ ಸುಮಾರು ಮೇನ್ಸಿಗೆ ಹೋಗಲಿಕ್ಕೆ ನೀವು ಈ ಒಂದು ಪೋಸ್ಟ್ ಇದೆಯಲ್ಲ, ಆ ಒಂದು ಪೋಸ್ಟಿಗೆ ಇಂಟು ಏನಪ್ಪ ಅಂದರೆ 13 ಮಾಡ್ತಾರೆ ಅವರು. ಅಂದರೆ ಒಂದು ಪೋಸ್ಟ್ ರೇಷು 13 ಮಂದಿಗೆ ಮೇನ್ಸಿಗೆ ಬರಲಿಕ್ಕೆ ಕೊಡ್ತಾರೆ. ಅಂದರೆ 1000 ಮಂದಿಯಪ್ಪ ಅಂದರೆ 13,000 ಮಂದಿ ಏನಪ್ಪ ಅಂದರೆ ಮೇನ್ಸ್ ಬರಿಬೋದು. ಸೊ ಈ 13,000 ಮೇನ್ಸ್ ಬರೆದವ್ರು ಏನಪ್ಪ ಅಂತಂದರೆ ನೆಕ್ಸ್ಟ್ ಮತ್ತೇನಪ್ಪ ಅಂತ ಹೇಳಿದ್ರೆ ಇಂಟ್ರ್ಯೂಗೆ ಏನಪ್ಪ ಅಂದರೆ 2.5 ಅಷ್ಟು ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಎಷ್ಟು ಪೋಸ್ಟ್ಗಳಿದಾವೆ, 1000 ಪೋಸ್ಟ್ಗಳಿದಾವೆ ಅಂತ ತಿಳ್ಕೊಳ್ಳಿ. 2.5 ಅಂದರೆ 2,500 ಮಂದಿ, 2,500 ಮಂದಿಗೆ ಇಂಟ್ರ್ಯೂಗೆ ಸೆಲೆಕ್ಟ್ ಮಾಡಲಾಗ್ತದೆ. ಸೊ ಈ ರೀತಿ ಕ್ರೈಟೇರಿಯಾ ಇದಿರುತ್ತೆ, ಬೇಸಿಕ್ ಕ್ರೈಟೇರಿಯಾ ಇದೆ. ಸೊ ಇನ್ನು ಮೇನ್ಸಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನೀವು ಪ್ರಿಲಿಮ್ಸ್ ಪಾಸ್ ಆದ ನಂತರ ಮೇನ್ಸಲ್ಲಿ ಸುಮಾರು 9 ನಿಮಗೆ ಪತ್ರಿಕೆಗಳಿರ್ತವೆ, ಪ್ರಶ್ನೆ ಪತ್ರಿಕೆಗಳಿರ್ತವೆ. ಅವುಗಳು ನೀವು ಯಾವ ರೀತಿ ಯಾವ್ಯಾವ ಇರ್ತವಪ್ಪ ಅಂತ ಹೇಳಿದ್ರೆ, ಬೇಸಿಕ್ಕಾಗಿ ಪೇಪರ್ A, ಪೇಪರ್ B ಇವೇನಪ್ಪ ಅಂದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಗಳಾಗಿರ್ತವೆ. ಇಂಗ್ಲೀಷ್ ಮತ್ತು ಕನ್ನಡ, ನೀವು ಯಾವುದೇ ಲ್ಯಾಂಗ್ವೇಜ್ ತೆಗೆದುಕೊಳ್ಬೋದು, ರೀಜನ್ ಲ್ಯಾಂಗ್ವೇಜು. ಇದು ಇಂಗ್ಲೀಷ್ ಮತ್ತು ಕನ್ನಡ ಇವೆರಡೂ ಏನಪ್ಪ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಬೇಸಿಕ್. ಇವು ಪೇಪರ್ A, ಪೇಪರ್ B ಇವುಗಳು ಏನಪ್ಪ ಅಂತ ಹೇಳಿದ್ರೆ ಇವು ಕ್ವಾಲಿಫೈಯಿಂಗ್ ನೇಚರ್. ಕೇವಲ ಏನಪ್ಪ ಅಂದರೆ ನೀವು ಇದರಲ್ಲಿ ಪಾಸ್ ಆಗಬೇಕಷ್ಟೇ, ಮಿನಿಮಮ್ ಪಾಸ್. ಇದಕ್ಕೆ ಎಷ್ಟಪ್ಪ ಅಂತ ಹೇಳಿದ್ರೆ 300 ಮಾರ್ಕ್ಸ್ ಇರುತ್ತೆ. 3 ತಾಸು ನಿಮಗೆ ಸಮಯ ಇರುತ್ತೆ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನೀವು ಎಷ್ಟು ಇದರಲ್ಲಿ ಕೂಡ 35% ಅಷ್ಟು ನೀವು ಪಾಸ್ ಆಗಬೇಕು, 35% ಅಷ್ಟು. ಸೊ ಪಾಸ್ ಆದರೆ ಮಾತ್ರ, ಇವುಗಳಲ್ಲಿ ನೀವು ಪಾಸ್ ಆದ ನಂತರ ಮಾತ್ರ ನಿಮ್ಗೆ ಇವೆಲ್ಲ ಉಳಿಕೆದ ಮಿಕ್ಕಿದ 7 ಪೇಪರ್ಗಳನ್ನು ಚೆಕ್ ಮಾಡಾಗುತ್ತದೆ, 7 ಪೇಪರ್ಗಳು. ಸೊ ಹಾಗೆ ನೆನಪಿಟ್ಟುಕೊಳ್ಳಿ ಸರಿಯಾಗಿ. ಸೊ ಆ 7 ಪೇಪರ್ಗಳು ಯಾವಪ್ಪ ಅಂತಂದರೆ, ಪೇಪರ್ 1 ಏನಪ್ಪ ಅಂತ ಹೇಳಿದ್ರೆ ಕಂಪಲ್ಸರಿ ಎಸ್ಸೆ ಇರುತ್ತೆ, ಪ್ರಬಂಧ ಬರೆಯೋದು, ಕಂಪಲ್ಸರಿ ಪ್ರಬಂಧವು ಬರೆಯೋದು. ಇದಕ್ಕೆ ಎಷ್ಟು ಇದಿರುತ್ತಪ್ಪ ಅಂತಂದರೆ ಅಂಕಗಳು 250 ಇರುತ್ತೆ. ಸೊ 3 ತಾಸು ಇದಕ್ಕೆ ಟೈಮ್ ಇರುತ್ತೆ. ಸೊ ಪೇಪರ್ 2 ಏನಪ್ಪ ಅಂತ ಹೇಳಿದ್ರೆ GS 1 ಅಂಥೇಳಿ, ಜನರಲ್ ಸ್ಟಡೀಸ್ 1 ಅಂಥೇಳಿ. ಇದರಲ್ಲಿ ಬೇರೆ ಬೇರೆ ಸಿಲೆಬಸ್ಗಳು ಇರ್ತವೆ ನಿಮಗೆ. ಅದ್ರ ಬಗ್ಗೆ ನಾನು ಮೇನ್ಸಿನ ಬಗ್ಗೆ ಏನಪ್ಪ ನಿಮ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೇನೆ, ಅದನ್ನು ನೀವು ನೋಡ್ಕೊಳ್ಳಿ. ಸೊ ಇದೇನಪ್ಪ ಅಂತ ಹೇಳಿದ್ರೆ ಈ GS 1ಅಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದರೆ ಹಿಸ್ಟ್ರಿ, ನಿಮಗೆ ಇಂಡಿಯನ್ ಹಿಸ್ಟ್ರಿ ಮತ್ತು ಆರ್ಟ್ ಆ್ಯಂಡ್ ಕಲ್ಚರು, ಜಿಯೋಗ್ರಫಿ ಅದೆಲ್ಲ ಇದರಲ್ಲಿರುತ್ತೆ. ಸೊ ಇದಕ್ಕೂ ಕೂಡ 3 ತಾಸು ಅವಕಾಶ ಇರುತ್ತೆ, ಟೈಮ್ ಇರುತ್ತೆ. 250 ಅಂಕಗಳಿರ್ತವೆ. ಆನಂತರ ಪೇಪರ್ 3 GS ಪೇಪರ್ 2 ಇದಕ್ಕೂ ಕೂಡ ಸೇಮ್ 3 ತಾಸು ಟೈಮ್ ಇರುತ್ತೆ. ಆನಂತರ 250 ಮಾರ್ಕ್ಸ್ ಇರುತ್ತೆ. ಇದು ಏನಪ್ಪ ಅಂದರೆ ಫುಲ್ಲಿ ಏನಪ್ಪ ಅಂದರೆ ಪೊಲಿಟಿ, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿದ್ದು, ಭಾರತದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟದ್ದು, ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟದ್ದು ಮತ್ತು ಭಾರತದ ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಪರೀಕ್ಷೆ ಇರುತ್ತದೆ ಇದು. ಇನ್ನು ಪೇಪರ್ GS 3 ಏನಪ್ಪ ಅಂತ ಹೇಳಿದ್ರೆ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟದ್ದು ಇರುತ್ತೆ. ಅದ್ರ ಜೊತೆಗೆ ಎಕನಾಮಿಕ್ಸಿಗೆ ಸಂಬಂಧಪಟ್ಟದ್ದು ಇರುತ್ತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಅದ್ರ ಜೊತೆಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟದ್ದು ಇರುತ್ತೆ. ಸೊ ಇದಕ್ಕೂ ಕೂಡ 3 ತಾಸು ಅವಕಾಶ ಇರುತ್ತೆ ಮತ್ತು 250 ಅಂಕಗಳು ಇರುತ್ತೆ. ಅದನಂತರ ಪೇಪರ್ 4 GS 4 ಏನಪ್ಪ ಅಂತ ಹೇಳಿದ್ರೆ ಎಥಿಕ್ಸ್, ಇಂಟಿಗ್ರಿಟಿ ಮತ್ತು ಆ್ಯಪ್ಟಿಟ್ಯೂಡ್. ಅಂದರೆ ಎಥಿಕ್ಸ್, ನೈತಿಕತೆ ಮೇಲೆ ಈ ಪರೀಕ್ಷೆ ಇರುತ್ತೆ. ನೈತಿಕತೆ, ಸಮಗ್ರತೆ ಮತ್ತು ನಿಮಗೆ ಇಂಟಿಗ್ರಿಟಿ, ಸಮಗ್ರತೆ ಮೇಲೆ ಈ ಪೇಪರ್ ಇರುತ್ತೆ. ಸೊ ಇದು ಸಂಪೂರ್ಣವಾಗಿ ಪರ್ಸನಲ್ ಟೆಸ್ಟ್ ಮಾಡುವಗೋಸ್ಕರ ಇದನ್ನು ಪರೀಕ್ಷೆ ನಡೆಸಲಾಗುತ್ತೆ. ಇದು ಕೂಡ 3 ತಾಸು ಅವಕಾಶ ಹೊಂದಿರುತ್ತದೆ, ಕಾಲಾವಕಾಶ. 250 ಮಾರ್ಕ್ಸ್ ಹೊಂದಿರ್ತದೆ.
ಸೊ ಇಷ್ಟು ಈ 4 ಪೇಪರ್ಗಳು, ಈ 5 ಪೇಪರ್ಗಳು, ಪೇಪರ್ 1, 2, 3, 4, 5, ಈ 5 ಪೇಪರ್ಗಳು ಏನಪ್ಪ ಅಂತ ಹೇಳಿದ್ರೆ, ಈ 5 ಪೇಪರ್ಗಳು ಇವೆಲ್ಲರಿಗೂ ಕಾಮನ್, ಸೇಮ್ ಎಲ್ಲರಿಗೂ. ಎಲ್ಲ ಪ್ರತಿಯೊಬ್ಬರು ಯಾರು ಪ್ರಿಲಿಮ್ಸ್ ಪಾಸ್ ಆಗಿರ್ತಾರೆ, ಮೇನ್ಸಿಗೆ ಯಾರು ಹೋಗ್ತಾರಲ್ಲ ಅವ್ರಿಗೆಲ್ಲರಿಗೂ ಸೇಮ್ ಆಗಿರುತ್ತೆ. ಎಲ್ಲ ಕ್ಯಾಂಡಿಡೇಟ್ಗಳು ಸೇಮ್ ಆಗಿ 5 ಕಂಪಲ್ಸರಿ ಆಗಿ ಬರಲೇಬೇಕು. ಇನ್ನು 2 ಪೇಪರ್ ಉಳಿತಾವೆ. ಎಷ್ಟು? 2 ಪೇಪರು. ಆ ಪೇಪರ್ ಯಾವಪ್ಪ ಅಂತ ಹೇಳಿದ್ರೆ ಆಪ್ಷನಲ್ 1, ಆಪ್ಷನಲ್ 2 ಅಂಥೇಳಿ. ಸೊ ನೀವು ಆಪ್ಷನಲ್ಗಳು ಏನಪ್ಪ ಅಂದರೆ ಐಚ್ಛಿಕ ವಿಷಯಗಳು. ಪೇಪರ್ ಅದಕ್ಕೆ ಪೇಪರ್ 6, ಪೇಪರ್ 7 ಅಂತ ಕರೆಯಲಾಗುತ್ತದೆ. ಆದರೆ ಆಪ್ಷನಲ್ ಪೇಪರ್ಗಳು ಏನಪ್ಪ ಅಂತಂದರೆ ಐಚ್ಛಿಕ ವಿಷಯಗಳು. ನಿಮಗೆ ಯಾವ ವಿಷಯ ಇಷ್ಟವಿದೆಯೋ ಅಂದರೆ ಆ ಲಿಸ್ಟ್ ಕೊಟ್ಟಿದ್ದಾರೆ. ಸುಮಾರು ಭಾರತೀಯ ಭಾಷೆಯಲ್ಲಿ, ಭಾರತೀಯ ಸಂವಿಧಾನದಲ್ಲಿರುವಂಥ 22 ಭಾಷೆಯಲ್ಲಿ ಯಾವುದೋ ಭಾಷೆ ನೀವು ತೆಗೆದುಕೋಬೋದು. ಅಂದರೆ ಅದು ಒಂದು ಸಬ್ಜೆಕ್ಟಾಗಿ ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ ಕನ್ನಡ ಲಿಟ್ರೇಚರ್, ಕನ್ನಡ ಸಾಹಿತ್ಯವನ್ನು ತೆಗೆದುಕೊಳ್ಬೋದು, ಇಂಗ್ಲೀಷ್ ಲಿಟ್ರೇಚರ್ ತೆಗೆದುಕೊಳ್ಬೋದು. ಅದ್ರ ಜೊತೆಗೆ ನೀವು ಬೇರೆ ಸಬ್ಜೆಕ್ಟ್ಗಳು ಕೂಡ UPSC ನಿಮಗೆ ಕೊಡುತ್ತೆ. ಯಾವಪ್ಪ ಅಂತ ಹೇಳಿದ್ರೆ ಹಿಸ್ಟ್ರಿ, ಫಾರ್ ಎಕ್ಸಾಂಪಲ್ ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ತೊಗೋಬೋದು. ನೀವು ಕೆಮಿಸ್ಟ್ರಿ ತೊಗೋಬೋದು, ಬಯಾಲಜಿ ತೊಗೋಬೋದು, ಮ್ಯಾಥ್ಸ್ ತೊಗೋಬೋದು. ಅದೇ ರೀತಿ ಇಂಜಿನಿಯರಿಂಗ್ ಸಂಬಂಧಪಟ್ಟಂಥ ಯಾವುದೇ ಸಬ್ಜೆಕ್ಟ್ ತೊಗೋಬೋದು. ಅವರೊಂದು ಲಿಸ್ಟ್ ಕೊಟ್ಟಾರೆ. ಆ ಲಿಸ್ಟಲ್ಲಿ ಏನಪ್ಪ ಅಂತ ಹೇಳಿದ್ರೆ ನೀವು ಆಪ್ಷನ್ ಯಾವುದಾದ್ರು ಚೂಸ್ ಮಾಡ್ಕೋಬೋದು. ಅವು ಆಪ್ಷನ್ ಏನಪ್ಪ ಅಂದರೆ ಒಂದೇ ಸಬ್ಜೆಕ್ಟ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹಿಸ್ಟ್ರಿ ತೊಗೊಂಡ್ರೆ ಅಂತ ತಿಳ್ಕೊಳ್ಳಿ, ಅದು ಒಂದೇ ಹಿಸ್ಟ್ರಿ ಸಬ್ಜೆಕ್ಟ್ ನನಗಿರೋದು. ಅದಕ್ಕೆ ಸಿಲೆಬಸ್ ಇರುತ್ತೆ. ಏನು ಸಿಲೆಬಸ್ ಇರುತ್ತೆ? ಪೇಪರ್ 1 ಆಪ್ಷನಲ್ 1 ಸಿಲೆಬಸ್, ಆಪ್ಷನಲ್ 2 ಸಿಲೆಬಸ್ ಇರುತ್ತೆ. ಸೊ ಎರಡಕ್ಕೇನಪ್ಪ ಅಂದರೆ 3 ತಾಸು ಅವಕಾಶ ಇರುತ್ತೆ. ಎರಡೂ ಕೂಡಿ ನಿಮಗೆ 500 ಅಂಕಗಳಿರುತ್ತೆ, 500 ಅಂಕಗಳು. ಸೊ ನೀವು ರ್ಯಾಂಕ್ ಪಡ್ಕೋಬೇಕಪ್ಪ ಅಂತಂದರೆ, ನೀವು ಒಳ್ಳೆ ಸ್ಕೋರ್ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಆಪ್ಷನ್ಗಳು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ನಿಮಗೆ. ಆದರೆ ಫ್ರೆಂಡ್ಸ್, ಇತ್ತೀಚೆಗೆ ಏನಪ್ಪ ಅಂತಂದರೆ UPSC ಇದನ್ನು ತೆಗಿಲಿಕ್ಕೆ ಪ್ಲ್ಯಾನ್ ಮಾಡ್ತಿದೆ. ಅಂದರೆ ಮುಂಬರುವ ದಿನಗಳಲ್ಲಿ ಇದನ್ನು ತಿದ್ದುಪಡಿ ಮಾಡಿ ಈ ಆಪ್ಷನಲ್ ತೆಗಿಬಹುದು. ಆದರೆ ಈಗಂತೂ ಪ್ರೆಸೆಂಟಾಗಿ ಮಾಡ್ತಿಲ್ಲ ಅದು. ಸೊ ಹಾಗಾಗಿ ನೀವು ಇದ್ರ ಬಗ್ಗೆ ಗಮನ ಹರಿಸ್ಕೊಳ್ಳಿ. ಒಂದು ವೇಳೆ ತೆಗೆದರೂ ಕೂಡ ಅದಕ್ಕೆ ಸೆಟಪ್ ಮಾಡ್ಕೊಳ್ಳಿ. ಆದರೆ ಈ ಏನಿದೆ ಮೇಲಿದೆಯಲ್ಲ, ಈ ಪೋರ್ಷನ್, ಈ ಸಬ್ಜೆಕ್ಟ್ಗಳನ್ನು, ಈ ಪತ್ರಿಕೆಗಳನ್ನು UPSC ಯಾವುದೇ ಕಾರಣಕ್ಕೂ ತೆಗೆಯೋದಿಲ್ಲ. ಯಾಕಂದರೆ ಇವು ಫಿಕ್ಸ್ಡ್ ಆಗಿದ್ದಾವೆ, ಇವುಗಳು ರಿಯೇಬಲ್ ಆಗಿದ್ದಾವೆ. ಸೊ ಹಾಗಾಗಿ ಈ ಜನರಲ್ ಸ್ಟಡೀಸ್ಗಳನ್ನು ನೀವು ಹೆಚ್ಚು ಒತ್ತು ಕೊಡಬೇಕು. ಅದ್ರ ಜೊತೆಗೆ ಆಪ್ಷನ್ ಇತ್ತಪ್ಪ ಅಂತ ಅದಕ್ಕೂ ಪ್ರಿಪ್ರೇಷನ್ ಜಾಸ್ತಿ ಕೊಡಬೇಕು. ಇರಲಿಲ್ಲಪ್ಪ ಅಂದರೂ ಕೂಡ ನೀವೇನಪ್ಪ ಅಂತ ಹೇಳಿದ್ರೆ ಬಿಟ್ಟರು ಇದು ಜನರಲ್ ಸ್ಟಡೀಸ್ಗೆ ಪ್ರಿಪ್ರೇಷನ್ ಮಾಡಬೇಕು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮೇನ್ಸನ್ನು ಯಾವ ರೀತಿ ತಯಾರು ಮಾಡಬೇಕು, ಮೇನ್ಸನ್ನು ಯಾವ ರೀತಿ ಓದಬೇಕಂತೇಳಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿರುತ್ತೇನೆ. ಅದರಲ್ಲಿ ನೋಡ್ಕೊಳ್ಳಿ ನೀವು. ಓಕೆ. ಸೊ ಟೋಟಲ್ ಏನಪ್ಪ ಅಂತಂದರೆ ನಿಮಗೆ 1750 ಮಾರ್ಕ್ಸ್ ಅಷ್ಟು ನಿಮಗೆ ಮೇನ್ಸಲ್ಲಿ ಏನಪ್ಪ ಅಂತಂದರೆ ಒಟ್ಟು ಮಾರ್ಕ್ಸ್ ಇರುತ್ತೆ. ಅಂದರೆ ಪ್ರತಿ ಪತ್ರಿಕೆಗೂ 250 ಮಾರ್ಕ್ಸ್ ಹಿಡಿದ್ರಪ್ಪ ಅಂತ ಹೇಳಿದರು. ಎಷ್ಟು? 7 ಪತ್ರಿಕೆಗಳು 1750 ಮಾರ್ಕ್ಸ್ ಆಯಿತು. ಆದರೆ ಇಂಗ್ಲೀಷ್ ಕನ್ನಡ ಏನಪ್ಪ ಅಂದರೆ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ನೀವು ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಎರಡೂ ಪತ್ರಿಕೆಯಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತೆಗೆದುಕೊಂಡು 35% ಅಷ್ಟು ನೀವು ಪಾಸ್ ತೆಗೆದುಕೊಂಡ್ರೆ ಮಾತ್ರ ನೀವು ಮುಂದೆ ನೆಕ್ಸ್ಟ್ ಪೇಪರ್ ಚೆಕ್ ಆಗುತ್ತೆ. ಸೊ ಇದನ್ನು ಇಂಗ್ಲೀಷ್ ಮತ್ತು ಕನ್ನಡ ರ್ಯಾಂಕಿಂಗ್ ಇದರಲ್ಲಿ ಟೋಟಲ್ ಮಾರ್ಕ್ಸಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅದು ಬರೀ ಕ್ವಾಲಿಫೈಯಿಂಗ್ ನೇಚರಲ್ಲಿ ಮಾಡ್ತಾರೆ. ಸೊ ಇಂಟ್ರೂ ಏನಪ್ಪ ಅಂತಂದರೆ 275 ಮಾರ್ಕ್ಸ್ ಇರುತ್ತೆ ಇಂಟ್ರೂ. ಇದರಲ್ಲಿ ನಿಮಗೆ 52 ಮಾರ್ಕ್ಸ್ ಮಿನಿಮಮ್ ಕೊಡಲೇಬೇಕು ಅವರು ಇಂಟ್ರೂವಲ್ಲಿ, ಅದು ರೂಲ್ಸ್ ಇದೆ. ಸೊ 275 ಮಾರ್ಕ್ಸ್. ಸೊ ಟೋಟಲ್ ಇಂಟ್ರೂ ಮತ್ತು ಮೇನ್ಸ್ ಕೂಡಿ 2025 ಮಾರ್ಕ್ಸ್ಗಳಿದ್ದಾವೆ. ಸೊ ಹಾಗಾಗಿ ಇಂಟ್ರೂದಲ್ಲಿ ಏನು ಕದ್ರಪ್ಪ ಅಂತ ಹೇಳಿದ್ರೆ ನಿಮ್ಮ ಹಿನ್ನೆಲೆ ಬಗ್ಗೆ, ನಿಮ್ಮ ಹಾಬಿಗಳ ಬಗ್ಗೆ, ನೀವೇನದನ್ನು ಒಂದು ಮೇನ್ಸ್ ನಿಮ್ಮ ಸೆಲೆಕ್ಟ್ ಆಗ್ತಿರಲ್ಲ, ಪ್ರಿಲಿಮ್ಸ್ ಆದ ನಂತರ ಮೇನ್ಸಿಗೆ ಸೆಲೆಕ್ಟ್ ಆಗ್ತಿರಲ್ಲ, ಆ ಸೆಲೆಕ್ಟ್ ಆದ ನಂತರ ನಿಮಗೊಂದು DIF ಫಾರ್ಮ್ ಇರುತ್ತೆ. ಸೊ ಅದರಲ್ಲಿ ಏನಪ್ಪ ಅಂತಂದರೆ ನೀವು ಏನೇನು ಅದರಲ್ಲಿ ಬಹಳೊಂದು ಕ್ವಶನ್ಗಳಿರ್ತಾರೆ. ನಿಮ್ಮ ಹಿನ್ನೆಲೆ ಏನು, ನಿಮ್ಮ ತಂದೆ ತಾಯಿಗಳದ್ದು ಏನು ಹಿನ್ನೆಲೆ, ಆಮೇಲೆ ನೀವು ಎಲ್ಲೆಲ್ಲಿ ಓದಿದ್ದೀರಿ, ಏನೇನು ನಿಮ್ಮ ಹಾಬಿಗಳಿದಾವೆ ಅವೆಲ್ಲ ಕೇಳಿರ್ತಾರೆ. ಸೊ ಅವುಗಳಿಗೆಲ್ಲ ನೀವು ಉತ್ತರ ಕೊಟ್ಟಿರ್ತೀರಿ. ಅಂದರೆ ಅಪ್ಲಿಕೇಶನ್ ತುಂಬಿರ್ತೀರಿ. ಅದ್ರ ಮೇಲೆ ನಿಮಗೇನಪ್ಪ ಪ್ರಶ್ನೆಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನಿಮಗೇನಪ್ಪ ಈಗ ನೀವು ಇಂಜಿನಿಯರಿಂಗ್ ಮಾಡೋದು ತಿಳ್ಕೊಳ್ಳಿ, ನಾನು BE ಸಿವಿಲ್ ಮಾಡ್ಕೊಂಡಿದ್ದೀನಿ ಸರ್ ಅಂತೇಳಿ ನಿಮ್ಗೆ ಇತ್ತಪ್ಪ ಅಂತಂದರೆ ಆ ಸಿವಿಲ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಕೇಳೋಂಥ ಚಾನ್ಸಸ್ ಇರುತ್ತೆ. ಆಮೇಲೆ ಜನರಲ್ ಕ್ವಶನ್ಸ್ಗಳು ಕೇಳ್ತಾರೆ. ಸೊ ಹಾಗೆ ಇಂಟ್ರೂ ಏನಪ್ಪ ಅಂದರೆ ಟೋಟಲಿ ನಿಮಗೆ ಪೂರ್ತಿ ಮೌಖಿಕವಾಗಿರುತ್ತೆ. ಸೊ ನೀವು ಇದನ್ನು ಏನಪ್ಪ ಅಂದರೆ ಕನ್ನಡದಲ್ಲಿ ಕೊಡಬಹುದು, ಕನ್ನಡದಲ್ಲಿ ಆರಾಮಾಗಿ ನೀವು ಹೇಳ್ಬೋದು. ಕನ್ನಡದಲ್ಲಿ ಅವ್ರ ಪ್ರಶ್ನೆ ಹಿಂದಿ ಅಥವಾ ಇಂಗ್ಲೀಷಲ್ಲಿ ಕೇಳಿದ್ರು ಕೂಡ ಕನ್ನಡದಲ್ಲಿ ಆರಾಮಾಗಿದ್ದರೆ ಪ್ರಶ್ನೆಯನ್ನು ಉತ್ತರ ಕೊಡ್ಬೋದು. ಅಲ್ಲೊಬ್ಬ ಟ್ರಾನ್ಸ್ಲೇಟರ್ ಇರ್ತಾನೆ. ಸೊ ಹಾಗಾಗಿ ನೀವು ಆರಾಮಾಗಿ ಅದಕ್ಕೆ ಕನ್ನಡದಲ್ಲಿ ಉತ್ತರ ಕೊಡ್ಬೋದು ಅವ್ರ ಜೊತೆ.
ಸೊ ಜನರಲ್ ಆಗಿ ಇದರ ಸ್ಟಡಿ ಮೆಟೀರಿಯಲ್ ಏನಪ್ಪ ಅಂತ ಹೇಳಿದ್ರೆ ನಿಮಗೆ IAS ಆಫೀಸರ್ ಆಗಬೇಕಪ್ಪ ಅಂತ ಹೇಳಿದ್ರೆ 3 ಸ್ಟಡಿ ಮೆಟೀರಿಯಲ್ ಓದಬೇಕು. ಯಾವುದಪ್ಪ ಅಂದ್ರೆ ಔಟ್ಲೈನ್ ಏನಪ್ಪ ಅಂತಂದರೆ NCERT ಪುಸ್ತಕಗಳನ್ನು ಓದಬೇಕು. ಎಲ್ಲಿಂದ ಓದಬೇಕು? ನೀವು 6ನೇ ಕ್ಲಾಸನ್ನು ಹಿಡ್ಕೊಂಡು 12ನೇ ಕ್ಲಾಸ್ವರೆಗೂ ಓದ್ಕೋಬೇಕು. ಸೊ ಯಾವ್ಯಾವ ಓದ್ಕೋಬೇಕು? ಸೋಷಲ್ ಸೈನ್ಸ್ ಅಷ್ಟೇ ಓದ್ಕೋಬೇಕು. ಇದರಲ್ಲಿ ಹಿಸ್ಟ್ರಿ ಬರುತ್ತೆ, ಪಾಲಿಟಿ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ಜಿಯೋಗ್ರಫಿ ಬರುತ್ತೆ, ಸೋಷಿಯಾಲಜಿ ಬರುತ್ತೆ. ಸೊ ಇವುಗಳನ್ನು ಓದ್ಕೋಬೇಕು. ಅದ್ರ ಜೊತೆಗೆ ಸೈನ್ಸ್ ಇರುತ್ತೆ ಅಲ್ಲ, ಸೈನ್ಸ್ ಏನಪ್ಪ ಅಂದರೆ ಕೇವಲ ಏನಪ್ಪ ಅಂತಂದರೆ 6 to 10th ಓದ್ಕೊಂಡ್ರೆ ಸಾಕು. ಅದು ಕೂಡ ಜನರಲ್ ಆಗಿ ಓದ್ಕೊಂಡ್ರೆ ಸಾಕು. ಜಾಸ್ತಿ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಥ ಸೈನ್ಸ್ ಕೇಳ್ತಾನೆ. ಸೊ ಹಾಗಾಗಿ ನೀವೇನಪ್ಪ ಅಂತ ಹೇಳಿದ್ರೆ ಸೈನ್ಸ್ ಬಗ್ಗೆ ಜಾಸ್ತಿ ತಲೆಗೆಡಿಸ್ಕೋಬೇಡಿ. ಕರೆಂಟ್ ಅಫೇರ್ಸ್ನಾಗಿ ಓದಿದರೆ ಸಾಕು. ಜನರಲ್ ಕ್ವಶನ್ಸ್ ಇರ್ತವೆ. ಆದರೆ ಇಲ್ಲಿ 6ನೇ ಕ್ಲಾಸ್ 12ನೇ ಕ್ಲಾಸ್ವರೆಗೂ SSC ಓದಬೇಕು. ನೀವು ಸೋಷಲ್ ಸೈನ್ಸನ್ನು ಓದಬೇಕು. ಇದು ಮೊದಲನೇ ಸೋರ್ಸು. ಎರಡನೇ ಸೋರ್ಸ್ ಏನಪ್ಪ? ನ್ಯೂಸ್ ಪೇಪರು. ಒಂದು ಒಳ್ಳೆ ನ್ಯೂಸ್ ಪೇಪರ್ ಓದಬೇಕು. ಅದು ಯಾವುದಪ್ಪ ಅಂತಂದರೆ ಇಂಗ್ಲೀಷಲ್ಲಿ ನೀವು ಓದ್ತೀನಪ್ಪ ಅಂತಂದರೆ ದಿ ಹಿಂದೂ, ಭಾಳ ಅಲ್ಟಿಮೇಟ್ ಆದಂಥ ನ್ಯೂಸ್ ಪೇಪರ್ ದಿ ಹಿಂದೂ, ಅದನ್ನು ಓದ್ಬೋದು. ಅದ್ರ ಜೊತೆಗೆ ನೀವು ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲಿ ಓದಬೇಕಪ್ಪ ಅಂತ ಹೇಳಿದ್ರೆ ಪ್ರಜಾವಾಣಿ ಪೇಪರ್ ಓದಿ. ಯಾಕಂದರೆ ಪ್ರಜಾವಾಣಿ ಪೇಪರ್ ಏನಪ್ಪ ಅಂತ ಹೇಳಿದ್ರೆ ಹಿಂದೂ ಆರ್ಟಿಕಲ್ಗಳನ್ನು ಅವನು ಅನಲಿಸಿಸ್ ಮಾಡಿ ಮರುದಿನ ಕೊಟ್ಟಿರ್ತಾನೆ. ಸೊ ಹಾಗೆ ಪ್ರಜಾವಾಣಿ ಪೇಪರ್ನ ಓದೋದ್ರಿಂದ ನಿಮಗೆ ಒಳ್ಳೆ ಜ್ಞಾನ ಹೆಚ್ಚಾಗುತ್ತೆ. ಇದು ಟಾಪ್ ರೇಟೆಡ್ ಪತ್ರಿಕೆ, ಕನ್ನಡ ಪತ್ರಿಕೆ ನಮ್ಮ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಹಿಂದೂ ಲೆವೆಲಿಗೆ ಇದೆ ಇದು ಕರ್ನಾಟಕದಲ್ಲಿ. ಸೊ ಹಾಗಾಗಿ ಪ್ರಜಾವಾಣಿ ಪೇಪರ್ನ ಓದ್ಬೋದು. ಅದ ನಂತರ ಟಾಪ್ ರೇಟೆಡ್ ಬುಕ್ಸ್. ಅಂದರೆ ಟಾಪ್ ರೇಟೆಡ್ ಬುಕ್ಸ್ ಅಪ್ಪ ಅಂದರೆ ಜಾಸ್ತಿ ಮಂದಿ ಓದುವಂಥ ಪುಸ್ತಕಗಳು ಅಲ್ಲ, ಜಾಸ್ತಿ ದುಡ್ಡು ಕೊಡುವಂಥ ಪುಸ್ತಕಗಳಲ್ಲ, ನಿಮಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಪುಸ್ತಕಗಳು, ಆಥರ್ಸ್ ಪುಸ್ತಕಗಳು, ಅವುಗಳನ್ನು ಓದಬೇಕು. ಅವುಗಳ ಎದಕ್ಕೆ ಓದಬೇಕಪ್ಪ ಅಂದರೆ ರೆಫರೆನ್ಸ್ಗೋಸ್ಕರ ಓದಬೇಕು. ನೀವು ಇಲ್ಲಿ NCERT ಮತ್ತು ನ್ಯೂಸ್ ಪೇಪರ್ ಸರಿಯಾಗಿ ಓದ್ಬಿಟ್ರಪ್ಪ ಅಂತ ಹೇಳಿದ್ರೆ IAS ಆಫೀಸರ್ ನೀವು ಆರಾಮಾಗಿ ಆಗ್ತೀರಿ. ಇದೇ ಸೋರ್ಸ್, ದೊಡ್ಡ ಸೋರ್ಸ್ ನಿಮಗೆ. ಆದರೆ ಇದ್ರ ಜೊತೆಗೇನಪ್ಪ ಅಂತಂದರೆ ನಿಮ್ಗೆ ಸಮಯ ಇತ್ತು ಮತ್ತು ನಿಮ್ಗೆ ಎಕ್ಸ್ಟ್ರಾ ನಾಲೆಜ್ ಬೇಕು, ರೆಫರೆನ್ಸ್ಗಳು ಕೊಡಬೇಕಪ್ಪ ಅಂತ ಹೇಳಿದ್ರೆ ಟಾಪ್ ರೇಟೆಡ್ ಬುಕ್ಸ್ಗಳನ್ನು ಓದಬೇಕು. ಅವು ಯಾವಪ್ಪ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಈಗ ಇಂಡಿಯನ್ ಪಾಲಿಟಿಗೆ ಏನಪ್ಪ ಅಂದರೆ ಭಾಳ ಫೇಮಸ್ ಒಂದು ಪುಸ್ತಕ M. ಲಕ್ಷ್ಮೀಕಾಂತ್. ಸೊ ಲಕ್ಷ್ಮೀಕಾಂತ್ ಪುಸ್ತಕ ಎಲ್ಲರೂ ಓದ್ತಾರೆ. ಸೊ ಅದೇ ರೀತಿ ಎಕನಾಮಿಕ್ಸ್ಗೆ ಸಂಬಂಧಪಟ್ಟದ್ದು ಏನಪ್ಪ ಅಂತ ಹೇಳಿದ್ರೆ ರಮೇಶ್ ಸಿಂಗಿಂದು ಪುಸ್ತಕ ಓದ್ತಾರೆ. ಸೊ ಇದೇ ಟೈಪು. ಬಟ್ ನಿಮ್ಗೆ ಈ ಸ್ಟಡಿ ಮೆಟೀರಿಯಲ್ ಬಗ್ಗೆ ಏನಪ್ಪ ನಾನು ಸಂಪೂರ್ಣವಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದಂಥದ್ದು ಸ್ಟಡಿ ಮೆಟೀರಿಯಲ್ ಜೊತೆಗೆ ನಿಮಗೆ ಏನೇನು ಓದಬೇಕಂತೇಳಿ ನಿಮ್ಗೆ ಸಪ್ರೇಟಾಗಿ ವಿಡಿಯೋಲಿ ತಿಳಿಸ್ತೀನಿ. ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್ ನೀವು. ಆದರೆ ಒಟ್ಟಾರೆಯಾಗಿ ನೀವು ಈ 3 ಟಾಪ್ ಈ ಸೋರ್ಸಸ್ಗಳು ನಿಮ್ಗೆ ಬೇಕು. ಯಾವುದು? NCERT ಒಂದನೇದು, ಎರಡನೇದು ನ್ಯೂಸ್ ಪೇಪರ್, ಮೂರನೇದು ಟಾಪ್ ರೇಟೆಡ್ ಬುಕ್ಸ್. ಓಕೆ. ಈ ಸ್ಟಡಿ ಅವರ್ ಅಂಥೇಳಿ ಭಾಳ ಮಂದಿ ಕೇಳ್ತಾರೆ, ಎಷ್ಟು ತಾಸು ಓದ್ಬೇಕು ಸರ್ ಇದಕ್ಕೆ, ಏನು ಮಾಡ್ಬೇಕು ಸರ್ ಇದಕ್ಕೆ ಅಂತ ಹೇಳಿ. ಸ್ಟಡಿ ಅವರ್ ಏನಿಲ್ಲ, ಇದಕ್ಕೆ ನೀವು ಸಿಂಪಲ್ಲಾಗಿ 8 ತಾಸು ಓದಬೇಕು. ಯಾರೇ ಇರಲಿ, ಎಂಥರೇ ಇರಲಿ 8 ತಾಸನ್ನು ಓದ್ಬೋದು ಆರಾಮಾಗಿ ಸಿಂಪಲ್ಲಾಗಿ. ಸರ್ ನಾನು 20 ತಾಸು ಓದಬೇಕು ರೀ, ಅದಕ್ಕೆ IAS ಮಾಡ್ಕೊಂಡ್ರೆ 16 ತಾಸು ಓದಬೇಕು ರೀ ಅನ್ನೋದೆಲ್ಲ ಕಾನ್ಸೆಪ್ಟ್ಗಳೆಲ್ಲ ಸುಳ್ಳು. ಇವೆಲ್ಲ ನಂಬಕ್ಕೆ ಹೋಗಬೇಡಿ, ಅದು ಅಸಾಧ್ಯದ ಮಾತು. ಸೊ ನೀವು 8 ತಾಸು ಐಡಿಯಲ್ ಆಗಿ ಒಬ್ಬ ವಿವೇಚನಿತವಾಗಿ ನೀವು ಅದನ್ನು ಯೋಚನೆ ಮಾಡಿ ನೀವು ಓದಿದ್ದೀರಪ್ಪ ಅಂತ ಹೇಳಿದ್ರೆ ಆರಾಮಾಗಿ ನೀವು ಎಕ್ಸಾಮ್ ಪಾಸ್ ಮಾಡ್ಕೋಬೋದು. ನಾನು 16 ತಾಸು ಓದಿದ್ದೆ, ನಾನು 20 ತಾಸು ಓದಿದ್ದೆ, ಇವೆಲ್ಲವೂ ಏನಪ್ಪ ಅಂದರೆ ಅವೆಲ್ಲ ಸುಳ್ಳು. ಎಲ್ಲೋ ಮಾಡ್ಬೋದು, ಎಲ್ಲೋ ಒಬ್ಬರು ಇಬ್ಬರು ಮಾಡ್ಬೋದು, ಆದರೆ ಎಲ್ಲರೂ ಕೂಡ 16-20 ತಾಸು ಓದಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಯಾವುದೇ ಕ್ಯಾಂಡಿಡೇಟ್ ಏನಪ್ಪ 8 ತಾಸು ಮುಂದಕ್ಕೆ ಓದಿದ್ನಪ್ಪ ಸಾಕು, ಇನಫ್, ಅಷ್ಟು ಸಾಕಾಗುತ್ತೆ. ಸೊ ಇನ್ನು 4-5 ತಾಸು ಏನಪ್ಪ ಜಾಬ್ ಮಾಡ್ತಿರ್ತಾರಲ್ಲ ಅವ್ರೇನಪ್ಪ ಅಂದ್ರೆ 4-5 ತಾಸನ್ನು ಓದ್ಕೋಬಹುದು. ಸೊ ಯಾಕಂದರೆ ಅವ್ರಿಗೆ ಜಾಬ್ ಜೊತೆಗೆ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಕನಿಷ್ಠ ಪಕ್ಷ 3-5 ತಾಸುವರೆಗೂ ಓದ್ಕೋಬಹುದು. ಸೊ ಆದರೆ ನಿಮಗೇನಪ್ಪ ಜಾಬ್ ಹೋಟೆಲ್ಸ್ಗೆ ಏನಪ್ಪ ಅಂತಂದರೆ ನಿಮಗೆ ಒಂದು ಸಜೆಷನ್ ಏನಪ್ಪ ಅಂತಂದರೆ ನಿಮಗೆ ಪ್ರತಿ ವರ್ಷ UPSC 1 ವರ್ಷ ಮುಂಚೆಗೆ ನಿಮ್ಗೆ ಬಿಟ್ಬಿಡುತ್ತೆ ನೋಟಿಫಿಕೇಷನ್, ಅಂದರೆ ನಿಮ್ಮ ಟೈಮ್ ಟೇಬಲ್. ಸೊ ಹಾಗಾಗಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗೆ ಈ ಜನರಲ್ ಎಲ್ಲರೂ ನಿಮ್ಮ ಜಾಬ್ ಬಿಟ್ಟು ಉಳ್ಕಿದವ್ರು ಯಾರು ಇರ್ತಾರಲ್ಲ ಅವರು 1 ವರ್ಷದಲ್ಲಿ ಇದನ್ನು ಪ್ರಿಪ್ರೇಷನ್ ಸರಿಯಾದ ಮಾರ್ಗದರ್ಶನ ಇತ್ತಪ್ಪ 1 ವರ್ಷದಲ್ಲಿ ಮಾಡ್ಬೋದು ಪ್ರಿಪ್ರೇಷನ್. ಆದರೆ ಜಾಬ್ ಹೋಲ್ಡರ್ ಏನಪ್ಪ ಸ್ವಲ್ಪ ಕಷ್ಟ ಆಗುತ್ತೆ. ನೀವು 2 ವರ್ಷ ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಸರಿಯಾಗಿ. 2 ವರ್ಷ ಅಂದರೆ 2020 ನಾನು ಇವಾಗ ನೀವು ಪ್ಲ್ಯಾನಿಂಗ್ ಮಾಡ್ಕೊಂಡ್ರಪ್ಪ ಅಂತಂದರೆ ನಾನು 2022ಕ್ಕೆ IAS ಆಫೀಸರ್ ಆಗಬೇಕಪ್ಪ ಅಂದರೆ ನಾನು ಡೈಲಿ ಏನಪ್ಪ ಅಂತಂದರೆ ನಾನು 3-5 ತಾಸು ಟೈಮ್ ಇದಕ್ಕೆ ಕೊಡಬೇಕು. ಸರಿಯಾದಂಥ ಮಾರ್ಗದರ್ಶನ, ಸರಿಯಾದಂಥ ಸೋರ್ಸಸ್ಗಳನ್ನು ಓದಿ ನಾನು 2022ಕ್ಕೆ IAS ಆಫೀಸರ್ ಆಗಬೇಕಂತ ಗುರಿ ಇಟ್ಕೊಂಡು ನೀವು ಮಾಡಿ ಪ್ರಿಪ್ರೇಷನ್ ಆಫ್ಕೋರ್ಸ್ 100% ನೀವು IAS ಆಫೀಸರ್ ಆಗ್ತೀರಿ. ಆದರೆ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ಇರಬೇಕಷ್ಟೇ. ಸೊ ಇದು ಸ್ಟಡಿ ಅವರ್.
ಸೊ ಎಲ್ಲರಿಗೇನಪ್ಪ ಅಂದರೆ ಸಜೆಸ್ಟ್ ಮಾಡೋ ಸ್ಟಡಿ ಅವರು 8 ತಾಸು, ಜಾಬ್ ಹೋಲ್ಡರ್ಗಳಿಗೆ 3ರಿಂದ 5 ತಾಸುವರೆಗೂ. ಇನ್ನು IAS ಆಫೀಸರ್ಗಳಾದವರಿಗೆ ಟ್ರೈನಿಂಗ್ ಎಲ್ಲಿರ್ತಪ್ಪ ಅಂತ ಹೇಳಿದ್ರೆ, ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಆದ ನಂತರ ನಿಮ್ಮ ಟ್ರೈನಿಂಗ್ ಏನಪ್ಪ ಅಂದರೆ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಮಂದಿ ಇರ್ತಾರೆ ಅವ್ರಿಗೆಲ್ಲರಿಗೇನಪ್ಪ ಅಂದರೆ 3 ತಿಂಗಳ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ. ಅದು ಎಲ್ಲಿರ್ತಪ್ಪ ಅಂದರೆ ಮಸೂರಿಯಲ್ಲಿರುತ್ತೆ. ಅದಾದ ನಂತರ ಏನಪ್ಪ ಅಂತಂದರೆ ಆ ಕೋರ್ಸ್ಗಳಿಗೆ, ಆ ಸರ್ವಿಸ್ಗಳಿಗೆ ಬೇರೆ ಬೇರೆ ಪ್ಲೇಸಲ್ಲಿ ಟ್ರೈನಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ IASಗಳಿಗೆ ಏನಪ್ಪ ಅಂದರೆ ಲಬಾಸ್ನದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಫಾರ್ ಅಡ್ಮಿನಿಸ್ಟ್ರೇಟಿವ್ ಅಂತ ಇರುತ್ತೆ. ಸೊ ಇದರಲ್ಲಿ ಏನಪ್ಪ IAS ಆಫೀಸರ್ಗಳು ಅಲ್ಲಿ ಮಸೂರಿಯಲ್ಲಿ ಇದೆ. ಇದು ಅಲ್ಲಿ ಸುಮಾರು 2.5 ವರ್ಷದವರೆಗೆ ಏನಪ್ಪ ಅಂತಂದರೆ ಇವ್ರಿಗೆ ಅಲ್ಲೇ ಟ್ರೈನಿಂಗ್ ಕೊಡಲಾಗುತ್ತದೆ. ನೀವು ತಿಳ್ಕೊಳ್ಳಿ ಫ್ರೆಂಡ್ಸ್, ಒಬ್ಬ IAS ಆಫೀಸರ್ಗಳಿಗೆ ಮತ್ತು ಒಟ್ಟು ಒಂದು ಸಿವಿಲ್ ಸರ್ವಿಸ್ ಇರುವಂಥ ಆಫೀಸರ್ಗಳಿಗೆ ಎಷ್ಟು ಖರ್ಚು ಮಾಡುತ್ತಪ್ಪ ಅಂದ್ರೆ ಗೌರ್ಮೆಂಟು, ಅಷ್ಟು ಹೈ ಕ್ಲಾಸ್ ಟ್ರೈನಿಂಗ್, ವರ್ಲ್ಡಲ್ಲಿರುವಂಥ ಹೈ ಕ್ಲಾಸ್ ಟ್ರೈನಿಂಗ್ ಇಲ್ಲೇ ಕೊಡಲಾಗುತ್ತದೆ. ಸೊ ಅಪ್ರಾಕ್ಸಿಮೇಟ್ಲಿ ಸರ್ಕಾರ ಒಂದು RTI ಏನು ಹೇಳುತ್ತಪ್ಪ ಅಂದರೆ ಒಬ್ಬ IAS ಆಫೀಸರ್ ಟ್ರೈನಿಂಗ್ ಕೊಡಲಿಕ್ಕೆ ಸುಮಾರು 1.5ರಿಂದ 2 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡುತ್ತೇವೆ ಅಂಥೇಳಿ ಒಂದು RTI ಮುಖಾಂತರ ಗೊತ್ತಾಗಿದೆ. ಸೊ ಹಾಗಾಗಿ ಇದರ ಬಗ್ಗೆ ತಿಳ್ಕೊಳ್ಳಿ, ನೀವು ಎಷ್ಟೊಂದು ಇದರದ್ದು ಟ್ರೈನಿಂಗ್ ಇರುತ್ತೆ ಅಂಥೇಳಿ, ಎಷ್ಟು ಡೆಪ್ತ್ ಆಗಿರುತ್ತೆ, ಎಷ್ಟು ನೀಟಾಗಿರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಎಷ್ಟು ಪವರ್ಫುಲ್ ಆಗಿರುತ್ತೆ. ಅದೇ ರೀತಿ IPS ಅವ್ರಿಗೇನಪ್ಪ ಅಂದರೆ ಟ್ರೈನಿಂಗ್ SV ಸರ್ದಾರ್ ವಲ್ಲಭಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ, ಇದೆಲ್ಲ ಹೈದರಾಬಾದಲ್ಲಿ ಬರ್ತದೆ. ಇವರಿಗೆ ಹೈದರಾಬಾದಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಅದೇ ರೀತಿ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಪ್ರದೇಶದಲ್ಲಿ ಕೊಡ್ತಾರೆ. ಉದಾಹರಣೆಗೆ ಏನಪ್ಪ ಅಂತ ಹೇಳಿದ್ರೆ IFS ಇಂಡಿಯನ್ ಫಾರಿನ್ ಸರ್ವಿಸ್ ಅವರಿಗೆ ದೆಹಲಿಯಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಸೊ ಅವ್ರಿಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ. ಸೊ ಅವ್ರವ್ರ ಸರ್ವಿಸ್ಗಳಿಗೆ ಬೇರೆ ಬೇರೆ ಪ್ಲೇಸಲ್ಲಿ ಸರ್ವಿಸ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಆದರೆ ಆ ಟ್ರೈನಿಂಗ್ ಹೈ ಕ್ಲಾಸ್ ಟ್ರೈನಿಂಗ್ ಇರುತ್ತೆ, ವರ್ಲ್ಡ್ ಕ್ಲಾಸ್ ಟ್ರೈನಿಂಗ್ ಇರುತ್ತೆ. ಸೊ ಕೊನೆಯದಾಗಿ ಇಂಪಾರ್ಟೆಂಟ್ ಟಿಪ್ಸ್ಗಳು, ನಿಮಗೆ ಸಜೆಷನ್ಸ್ಗಳು ಏನು ಕೊಡಲಿಕ್ಕೆ ಇಷ್ಟಪಡ್ತಾನಪ್ಪ ಅಂತ ಹೇಳಿದ್ರೆ, ನೀವು ಫಸ್ಟು ಒಂದು ಸರಿಯಾಗಿ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಫಸ್ಟ್ ಹೇಳಿದ್ನಲ್ಲ HSPC ಅದು ಯಾವಾಗಲೂ ನಿಮ್ಮ ಕಡೆ ಇರಬೇಕು. ಅದ್ರ ಒಂದು ಸರಿಯಾದಂಥ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಆ ಪ್ಲ್ಯಾನಿಂಗಲ್ಲಿ ಏನಪ್ಪ ಅಂದರೆ ಹೆಂಗಿರ್ಬೇಕಂತ ಪ್ಲ್ಯಾನಿಂಗ್ ಅದು ಕ್ರಿಯೇಟ್ ಎ ರಿಯಲಿಸ್ಟಿಕ್ ಟೈಮ್ ಟೇಬಲ್, ಅಂದರೆ ನಿಮಗೆ ಹೊಂದುವಂತಹ ಟೈಮ್ ಟೇಬಲನ್ನು ಫಸ್ಟ್ ರೆಡಿ ಮಾಡ್ಕೊಳ್ಳಿ. ನಾನು ನಿಮ್ಗೆ 8 ತಾಸು ಓದಂತ ನಿಮ್ಮ ಕಡೆ ಕೆಪಾಸಿಟಿ ಇದೆ, ಎಲ್ಲರೂ 8 ತಾಸು ಓದ್ಬೋದು. ಇಲ್ಲಪ್ಪ ನಾನು 16 ತಾಸು ಓದ್ತೀನಿ ಅಂಥೇಳಿ ನೀವು ನಿತ್ಯ 4 ತಾಸು ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅವು ಬರೀ ನೀವು ಆರಂಭ ಶೂರರಾಗಿ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಅದು ಮುಂದುವರ್ಸ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಿಮ್ಗೆ ಎಷ್ಟಾಗುತ್ತೋ ಅದಕ್ಕಿಂತ ಸ್ವಲ್ಪ ನಿಮ್ಗೆ 5 ತಾಸು ಓದಲಿಕ್ಕಾಗುತ್ತೋ ಬಿಗಿನಿಂಗ್ 6 ತಾಸು ಮಾಡ್ಕೊಳ್ಳಿ. ನಂತರ ಬರ್ತಾ 7 ನಂತರ 8 ತಾಸು ಮಾಡ್ಕೊಳ್ಳಿ. ಹಿಂಗೆ ರಿಯಲಿಸ್ಟಿಕ್ಕಾಗಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಅಂದರೆ ಅದಕ್ಕೂ ಅದು ನೈಜವಾಗಿರಬೇಕು. ಸುಮ್ಮನೆ ಪ್ಲ್ಯಾನಿಂಗ್ ಮಾಡ್ಕೊಂಡು ನಾವು ಅಷ್ಟು ತಾಸು ಓದಬೇಕಂತ ಹೇಳಿ ಸುಮ್ಮನೆ ಬರವಣಿಗೆ ಮುಖಾಂತರ ಬರೆದಿಟ್ಟು ಅದನ್ನು ಪಾಲನೆ ಮಾಡಲಿಲ್ಲಪ್ಪ ಅಂತಂದ್ರೆ ಅದು ಸರಿಯಿಲ್ಲ. ಸೊ ಹಾಗಾಗಿ ರಿಯಲಿಸ್ಟಿಕ್ ಆದಂಥ ಟೈಮ್ ಟೇಬಲ್ ಹಾಕ್ಕೊಳ್ಳಿ ಮೊದಲನೇದಾಗಿ. ಎರಡನೇದಾಗಿ ಏನಪ್ಪ ಅಂದರೆ ಮೇಕ್ ಶಾರ್ಟ್ ಪ್ರಾಕ್ಟಿಕಲ್ ಆ್ಯಂಡ್ ಅಕಾಂಪ್ಲಿಷ್ ಟಾರ್ಗೆಟ್. ಏನಪ್ಪ ಅಂತಂದರೆ ನೀವು ಸಣ್ಣ ಟಾರ್ಗೆಟ್ಗಳನ್ನು ಅಚೀವ್ಮೆಂಟ್ ಮಾಡ್ಕೊಂಡು ಹೋಗಿ, ಇಷ್ಟು ಓದಬೇಕಪ್ಪ, ನಾನು ಇಷ್ಟು ಮಾಡಬೇಕು, ನಾನು ಇಷ್ಟೊಂದು ಓದಬೇಕು, ಇವತ್ತು ಈ ಟಾಪಿಕಲ್ಲಿ ಇದನ್ನು ಕ್ಲಿಯರ್ ಮಾಡಿಬಿಡ್ಬೇಕು ನಾನು ಅಂಥೇಳಿ ಹಿಂಗೆ ಸಣ್ಣ ಟಾರ್ಗೆಟ್ಗಳನ್ನ ಇಟ್ಕೊಂಡು ಹೋದರೆ, ಟಾರ್ಗೆಟ್ ಇಟ್ಕೊಂಡ್ರೆ ನೀವು ಸಲೀಸಾಗಿ ದೊಡ್ಡ ಟಾರ್ಗೆಟನ್ನು ಆರಾಮಾಗಿ ಹೊಡಿಬೋದು. ಸೊ ಹಾಗಾಗಿ ಓದೋದ್ರೊಳಗೆ ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಟಾರ್ಗೆಟ್ಗಳನ್ನು ಮಾಡ್ಕೊಂಡು ಓದಿ. ಆನಂತರ 3ನೇ ಪಾಯಿಂಟ್ ಏನಪ್ಪ ಅಂದರೆ ಡಿವೈಡ್ ಆ್ಯಂಡ್ ಸ್ಟಡಿ. ನೀವೇನೋ ಓದ್ತೀನಪ್ಪ ಅಂತಂದರೆ ಅದನ್ನು ಡಿವೈಡ್ ಮಾಡಿ, ಈ ಭಾಗವನ್ನು ಇಷ್ಟಕ್ಕೆ ನಾನು ಓದಬೇಕು, ಈ ಭಾಗನ ಆಮೇಲೆ ಓದಬೇಕು, ಸೊ ಇದಕ್ಕೆ ರಿಲೇಟೆಡ್ ಕೊಡಬೇಕು ಅನ್ನೋಂಥದ್ದು ಅದು ಪ್ಲ್ಯಾನಿಂಗ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಂಡು ಅದನ್ನು ಸರಿಯಾಗಿ ಓದಿ. ಓಕೆ, ಆರ್ಗನೈಸ್ ಟೈಮ್ ಸ್ಟಡಿ ಟೈಮ್. ಆಮೇಲೆ ನಿಮಗೆ ಯಾವಾಗ ಓದಬೇಕು, ನೀವು ಟೈಮ್ ಟೇಬಲ್ ಟೈಮ್ ಟೇಬಲ್ ಹಾಕ್ಕೊಂಡ್ರಿ, ಆದರೆ ಯಾವಾಗ ಓದಬೇಕು ಅನ್ನೋದು ನಿಮಗೆ ಪೀಕ್ ಟೈಮ್ ಅಂತ ಇರುತ್ತೆ, ನಿಮಗೆ ಉತ್ಸಾಹದ ಟೈಮ್ ಅಂತ ಇರುತ್ತೆ ಪ್ರತಿ ಮನುಷ್ಯನಿಗೆ. ಸೊ ಹಾಗಾಗಿ ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟು ನಾನು ಯಾವಾಗ ಓದಿದ್ರೆ ನಂಗೆ ತಲೆಗೆ ಹತ್ತಪ್ಪ, ಆ ಟೈಮನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸರ್ ನಾನು ರಾತ್ರಿ ಜಾಸ್ತಿ ಓದಬೇಕಾ, ನಾನು ಬೆಳಗಡೆ ಜಾಸ್ತಿ ಓದಬೇಕಾ, ಮುಂಜಾನೆ ಜಲ್ದಿ ಹೇಳ್ಬೇಕಂತಲ್ಲ ಸರ್, ಇವೆಲ್ಲ ಫ್ಯಾಕ್ಟ್ರಿಗಳನ್ನ ನೀವು ಸೆಕೆಂಡ್ ಪಕ್ಕಕ್ಕೆ ಇಟ್ಬಿಡಿ. ನೀವು ಯಾವಾಗ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ ಆವಾಗ ಓದಿ. ಹಾಗಾಗಿ ಒಂದು ಸರಿಯಾಗಿ ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಸರಿಯಾದಂಥ ಟೈಮ್ ಮಾಡ್ಕೊಳ್ಳಿ ಓದ್ಕೊಳ್ಳಿಕ್ಕೋಸ್ಕರ. ಓಕೆ, ಇನ್ನು 5ನೇ ದಿನಪ್ಪ ಅಂದರೆ ಟೇಕ್ ರಿಲೀಫ್. ನೀವು ರಿಲೀಫ್ ಅಂದರೆ ಸಾಕಷ್ಟು ಏನಪ್ಪ ಅಂದರೆ ರಿಲೀಫ್ ಅಂತ ತೆಗೆದುಕೊಳ್ಬೇಕು, ಲೀಸರನ್ನು ತೆಗೆದುಕೊಳ್ಬೋದು.
ಅದು ನಿದ್ದೆ ಮುಖಾಂತರ ತೆಗೆದುಕೊಳ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಒಂದು ಅರ್ಧ ತಾಸು ಟೈಮ್ ಕಳೆಯೋ ಮುಖಾಂತರ ತೆಗೆದುಕೊಳ್ಬೋದು, ಸಾಂಗ್ಸ್ಗಳು ಕೇಳೋ ಮುಖಾಂತರ ಅದನ್ನು ತೆಗೆದುಕೊಳ್ಳಿ. ಒಟ್ಟು ನೀವೇನಪ್ಪ ಅಂದರೆ ಫ್ರೀ ಆಗಿರಬೇಕು ಆ ಟೈಮಲ್ಲಿ. ಸೊ ಒಂದಕ್ಕೆ ಇಷ್ಟು ಅಂಥೇಳಿ ಇಷ್ಟು ಅವರು ಮ್ಯಾಕ್ಸಿಮಮ್ ಏನಪ್ಪ 2 ತಾಸು ನೀವು ರಿಲೀಫನ್ನು ಕೊಡಿ. ಸೊ ಇಷ್ಟು ತಾಸು ಅಂತೇಳಿ ರಿಲೀಫ್ ಕೊಟ್ಕೊಂಡ್ರೆ ನಿಮಗೆ ಅದು ಮತ್ತೆ ನಿಮಗೆ ನೆಕ್ಸ್ಟ್ ಓದಲಿಕ್ಕೆ ಬೂಸ್ಟ್ ಕೊಡುತ್ತೆ. ಸೊ ಇವು 5 ಪಾಯಿಂಟ್ಗಳು ಅದವು. 6ನೇ ಪಾಯಿಂಟ್ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಹಾಕೋದಂತಹ ಈ ಪ್ಲ್ಯಾನಿಗೆ ನೀವು ದೃಢವಾಗಿ ನಿಲ್ಲೋದು, ಕಾನ್ಫಿಡೆನ್ಸ್ ಆಗಿ ನಿಲ್ಲೋದು. ನಾನು ಸರಿಯಾಗಿ ಪ್ರಿಪ್ರೇಷನ್ ಮಾಡ್ತೀನಿ ಅಂಥೇಳಿ ಇವುಗಳನ್ನು ಮೇಲಿನ ಎಲ್ಲ ಪಾಯಿಂಟ್ಗಳನ್ನು ಫಾಲೋ ಮಾಡಬೇಕು. ಇದು 6ನೇ ಪಾಯಿಂಟು. ಸೊ ಫ್ರೆಂಡ್ಸ್, ಇಷ್ಟು ನಿಮಗೆ ಇಲ್ಲಿವರೆಗೂ ನಾನು ಎಲ್ಲ ಮಾಹಿತಿಯನ್ನು ಹೇಳಿಕೊಟ್ಟೆ. IAS ಬಗ್ಗೆ ನಿಮಗೆ ಔಟ್ಲೈನ್ ಹೇಳಿಕೊಟ್ಟೆ. ಸೊ ಹಾಗಾಗಿ ನೀವು ಸರಿಯಾಗಿ ಪ್ರಿಪ್ರೇಷನ್ ಮಾಡಿ ಮುಂಬರುವಂತಹ ಹಲವಾರು ವಿಡಿಯೋಗಳಲ್ಲಿ ಏನಪ್ಪ ಅಂದ್ರೆ ನಾನು ನಿಮಗೆ ಒಳ್ಳೆ ಮಾಹಿತಿಯನ್ನು ಕೊಡ್ತೀನಿ, ಒಳ್ಳೆ ಮಾಹಿತಿಯನ್ನು ಶೇರ್ ಮಾಡ್ತೇನೆ, ಒಳ್ಳೆಂಥ ಗೈಡೆನ್ಸ್ಗಳನ್ನು ಕೊಡ್ತೇನೆ. ಸೊ ಹಾಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಮತ್ತೆ ಭೇಟಿಯಾಗೋಣ.